ನನ್ನ ಪರಿಸ್ಥಿತಿ ಹೇಗಾಗೋಯ್ತು ನೋಡಿ ಅಮ್ಮಮ್ಮ. ನನ್ನ ನೆನೆಸ್ಕೊಂಡ್ರೆ ನನಗೆ ನಗು ಬರುತ್ತೆ. ನನ್ ಮಾಡದೇ ಇರೋ ತಪ್ಪಿಗೆ ಈ ಶಿಕ್ಷೆ. ಅಮ್ಮಮ್ಮ, ನಂಗ್ ಮತ್ತೆ ಕಣ್ಣು ಬರಲ್ವಾ? ಅನಿಕಾ, ಈ ಸಮಯದಲ್ಲಿ ಧೈರ್ಯ ಮುಖ್ಯ. ಧೈರ್ಯವಾಗಿರು ನನ್ನ ಕಂದ. ಅಜ್ಜಿ, ನೀವೆಲ್ಲ ಇದ್ದೀರಾ ಅನ್ನೋದೇ ನನಗ್ ಧೈರ್ಯ. ಆದ್ರೂ ಈ ಪರಿಸ್ಥಿತಿ ಬರುವಂತ ತಪ್ಪು ನಾನು ಏನ್ ಮಾಡ್ದೆ? ನನಗ್ ಯಾಕಿಂತ ಶಿಕ್ಷೆ? ಯಾರು ಬಂದಂಗಾಯ್ತು? ನಾನೇ ಅನಿಕಾ. ಅನಿಕಾ, ನೀನೇನು ಬೇಸರ ಮಾಡ್ಕೋಬೇಡ. ನಿನ್ಗೇನೇ ಬೇಕಂದ್ರೂ ನಂತವ ಕೇಳು, ನಾನ್ ಮಾಡ್ತೀನಿ. ನಾನು ಯಾವಾಗ್ಲೂ ನಿನ್ ಜೊತೆಗೆ ಇರ್ತೀನಿ ಅನಿಕಾ. ಕೊಟ್ಟಿದ್ದಾಳೆ ಅನ್ಸುತ್ತೆ. ಯಾರು ಏನೇ ಅನುಮಾನ ಪಟ್ರು ನಿಜ ಸುಳ್ಳಾಗಲ್ವಲ್ಲ ಅಮ್ಮಮ್ಮ. ನನ್ ಕಣ್ ಸದ್ಯಕ್ಕಂತೂ ವಾಪಸ್ ಬರಲ್ಲ ಅನ್ಸುತ್ತೆ. ಅಲ್ಲ, ಎಲ್ಲರಿಗೂ ನಾನ್ ತಲೆ ಕೆಡಿಸ್ತಾ ಇದ್ದೆ, ಆದ್ರೆ ಈಗ ಈ ಸಿಚುವೇಶನ್ ನೋಡ್ತಾ ಇದ್ರೆ ನನಗೆ ತಲೆ ಕೆಡಿಸ್ತಾ ಇದೆಯಲ್ಲ. ನಿಜವಾಗ್ಲೂ ಬೇಬಿಗೆ ಕಣ್ಣು ಹೊಟ್ಟೋಯ್ತಾ? ಬೇಸರ ಆಯ್ತು ನಿಂಗೆ. ಅಯ್ಯೋ, ಅದನ್ನೆಲ್ಲ ಮನ್ಸ್ಗೆ ಹಾಕೋಬೇಡಕ್ಕಲ್ಲ ಸಂಭು. ಊರಾಗಿದ್ದಾಗ ಸರೋಜಕ್ಕಂತ ನಾನು ದಿನ ಬೈಸ್ಕೊಂಡಿವ್ನಿ. ಆದ್ರೂ 100% ಅವಳು ಕುಳ್ಳಿ ಅಂತ ಎಲ್ರೂ ನಮ್ಸಕ್ ಏನಾರ ಮಾಡ್ಲೇಬೇಕು ನಿಂಗೆ. ಅಯ್ಯೋ, ಯಾರ್ಯಾರನ್ನ ನಂಬ್ಸೋದ್ ಹಾಳಾಗೋಗ್ಲಿ, ಮೊದ್ಲು ನಾವಿಬ್ರು ನಂಬೇಕು. ಅದಕ್ಕೇನ ದಾರಿ ಹುಡುಕ್ಲಾ? ಸಂಭು, ನಾವಿದನ್ ತಡ ಮಾಡ್ದಷ್ಟು ಕಮಲಿಗೆ, ರಿಸಿ ಸರ್ಗೆ ಸ್ಯಾನೆ ಅಪಾಯ. ಇವಳೋದ್ ಏನೇನ್ ಪ್ಲಾನ್ ಮಾಡೋಳೋ ಏನೋ. ಅಯ್ಯೋ ಮರವಾ, ಹೌದೌದು, ಶಾನೆ ಹುಷಾರಾಗಿರ್ಬೇಕು. ಏನ್ ಮಾಡ್ಬೋದು? ನಾನು ಹೇಳ್ತಾನೆ ಇದ್ದೀನಿ, ನೀನ್ ಹೊರಡ್ತಿದ್ಯಲ್ಲ. ಹೋಗ್ತಿದ್ದೀನಿ, ಆದ್ರೆ ಅವಳನ್ನ ನಂಬ್ತಿಲ್ಲ. ರಿಷಿ ಧ್ಯಾನದಲ್ಲಿ ಮೌನವಾಗಿದ್ದಾನೆ ಅಂದ್ರೆ ಏನೂ ಗೊತ್ತಿಲ್ಲದೆ ಇದ್ದಾನೆ ಅಂತಲ್ಲ, ಸರಿಯಾದ ಸಮಯಕ್ಕೆ ಕಾಯ್ತಿದ್ದಾನೆ ಅಂತ. ಅಂದ್ರೆ ಮೇಷ್ಟ್ರು ಪಾಠ ಕಲ್ಸಕ್ ಹೋಗ್ತಿದಾರಾ? ಬಾಯ್ ರಾಕ್ಷಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹಿಂಗಾಗಲ್ಲ ಅಂದ್ರೆ ಟವಲ್ ಕೊಡು ಕಮಲಿ, ನಾನೇ ಒರೆಸ್ಕೋತೀನಿ. ಅಯ್ಯೋ ಅನಿಕಾ, ಇರು ಒರೆಸ್ತೀನಿ. ಥ್ಯಾಂಕ್ ಯು ಕಮಲಿ, ಥ್ಯಾಂಕ್ ಯು ಸೋ ಮಚ್. ಕಮಲಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನನಿಕಾ? ನಾನು ಬಂದಾಗಿಂದ ನನ್ನ ಫೋನ್ ಎಲ್ಲಿಟ್ನೋ ಗೊತ್ತಾಗ್ತಿಲ್ಲ. ಅದನ್ನ ಹುಡುಕೊಡ್ತೀಯಾ ಕಮಲಿ? ಫೋನಾ? ಕಣ್ ಕಾಣ್ದಿರೋ ಕುರ್ಡಿ ಇವಳಿಗೆ ಯಾಕೆ ಫೋನ್ ಅಂತ ಯೋಚನೆ ಮಾಡ್ತಿದ್ಯಾ? ಹಂಗೇನಿಲ್ಲ ಅನಿಕಾ. ನೋಡೋದಕ್ಕಾಗಲ್ಲ, ಸೊ ಅಟ್ಲೀಸ್ಟ್ ಹಾಡಾದ್ರೂ ಕೇಳ್ಕೋಬೋದಲ್ವಾ? ಎಲ್ಲಿಟ್ನೋ ಗೊತ್ತಿಲ್ಲ. ಇವನ್ ಯಾಕೆ ಬಂದ ಅಂತ ಆಶ್ಚರ್ಯದಲ್ಲಿ ನೋಡ್ತಿರಂಗಿದೆ. ಹಾಗೇನಿಲ್ಲಪ್ಪ, ಅದು ಗಂಡ್ಸ್ ನರ್ಸ್ ಆದ್ರೆ ಪರವಾಗಿಲ್ವಾ ಅಂತ ದನಿ
ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಯೋಚನೆ ಮಾಡೋಕ್ಕೇನಿದೆ, ನಿಮ್ಗೆ ಓಕೆನಾ ಹೇಳಿ? ಅಯ್ಯೋ ಅಲ್ಲಪ್ಪ, ಗಂಡಸ್ ನರ್ಸ್ ಆದ್ರೆ ಅನಿಕಾ ನೋಡ್ಕೊಳಕ್ಕೆ ಅದು ಹೇಗ್ ಸರಿ ಹೋಗತ್ತೆ? ಅದು ಕಣ್ ಕಾಣ್ದಿರೋ ಹುಡುಗಿ ಯಾರೋ ಒಬ್ಬನ ನಂಬಿ ಒಳಗಡೆ ಹೇಗ್ ಬಿಡೋದು? ಯಾರೋ ಒಬ್ಬ ಆಗಿದ್ರೆ ತಾನೇ ಪ್ರಾಬ್ಲಮ್ಮು. ಆ ಯಾರೋ ಒಬ್ಬ ನಾನೇ ಆಗಿದ್ರೆ? ಅವಳು ಯಾರ ಜೊತೆ ಇದ್ರೆ ಖುಷಿಯಾಗಿರ್ತಾಳೆ ಯೋಚನೆ ಮಾಡಿ. ನಮ್ಮೆಲ್ರಿಗಿಂತ ಅನಿಕಾ ಚಿಕ್ಕ ವಯಸ್ಸಿಂದಾನು ಜಾಸ್ತಿ ಟೈಮ್ ಕಳೆದಿರೋದು ರಿಷಿ ಜೊತೆನೆ. ಇವಾಗ ಇಂಥ ಟೈಮಲ್ಲಿ ರಿಷಿ ಅವಳ ಜೊತೆ ಇದ್ರೆ ಅವಳು ನಿಜವಾಗ್ಲೂ ಖುಷಿಯಾಗಿರ್ತಾಳೆ. ಅವಳು ಕಟ್ಕೊಳ್ಕೊಂಡಿರೋ ದುಃಖ ಸ್ವಲ್ಪ ಮಟ್ಗಾದ್ರೂ ಮರಿತಾಳೆ. ಅರ್ಥ ಮಾಡ್ಕೊಳ್ಳಿ. ಕಾಮಿನಿ ಹೇಳ್ತಾ ಇರೋದು ಸರಿನೇ ಅನಿಸ್ತದೆ. ಆದ್ರೆ ಋಷಿಯಪ್ಪರು ಎಲ್ಲಾ ಕೆಲ್ಸನೂ ಬಿಟ್ಟು ಬಂದಿದ್ದೀರಲ್ಲ, ಹೆಂಗೆ? ನಿಮಗ್ ತೊಂದರೆ ಆಗಕ್ಕಿಲ್ವಾ? ಅರೆ, ಏನು ತೊಂದರೆ ಇಲ್ಲ ಮಂಗಳಮ್ಮ. ಆಗ್ತಿದೆ ಬೇಬಿ, ಕೂಲ್ ಡೌನ್. ನಿನ್ನನ್ನ ನೋಡ್ಕೊಳ್ಳೋದಕ್ಕೆ ರಿಷಿ ಗಂಟು ಮೂಟೆ ಕಟ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟಿದ್ದಾನೆ. ಸರಿ, ನಡೀರಿ ಅನಿಕಾ ರೂಮ್ಗೆ ಹೋಗೋಣ. ಸರ್, ನಿಮ್ ರೂಮ್ ಹೆಂಗೈತೆ ಅಂತ ಹೇಳಲೇ ಇಲ್ಲ. ಚೆನ್ನಾಗಿದೆ. ಬನ್ನಿ. ಕಣ್ಣ ಕಳ್ಕೊಂಡಿದ್ದಾಳೆ. ಅವಳಿಗೆ ಇನಿಷಿಯಲಿ ನಮ್ಮೆಲ್ಲರ ಸಪೋರ್ಟು ತುಂಬ ಮುಖ್ಯ. ಯಾವಾಗಲೂ ಪಾಸಿಟಿವ್ ಆಗಿರೋ ಹಾಗೆ ನಾವು ನೋಡ್ಕೋಬೇಕು. ಮೇ ಬಿ ನಾನು ಜೊತೆಲಿದ್ರೆ ನನಗೂ ಸಮಾಧಾನ, ಗಿಲ್ಟ್ ಕಾಡೋದು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ ಆದಾಗ ನಾನು ಅಲ್ಲೇ ಇದ್ದರೂ ನಾನು ಸೇವ್ ಮಾಡೋಕ್ಕಾಗಲಿಲ್ವಲ್ಲ ಅಂತ ಗಿಲ್ಟ್ ಕಾಡ್ತಿದ್ದೆ. ಸರಿ, ಅನಿಕಾ ರೂಮ್ಗೆ ಹೋಗೋಣ. ಬಲ್ಗಡೆ ಅಲ್ವಾ? ಕಮಲಿ, ಯಾಕೋ ರಿಸಿ ಸರ್ ಮಾಡ್ತಿರೋದು ಅತಿ ಅಂತ ಹಿಂಗೆ ಅನಿಸ್ತಾ ಇಲ್ವಾ? ಸುಮ್ಕಿರು, ಬಾಗುಮ. ನಿಜವಾಗ್ಲೂ ರಿಷಿ ಇಲ್ಲಿಗೆ ಬಂದಿದ್ದಾನೆ. ನಿನಗೆ ಗೊತ್ತಾ ಬೇಬಿ, ರಿಷಿ ಇಲ್ಲಿರೋದಕ್ಕೆ ಈ ಮನೆಯಲ್ಲಿ ಯಾರಿಗೂ ಒಪ್ಪಿಗೆ ಇಲ್ಲ. ಈ ಅಮ್ಮಮ್ಮ ಬಿಡ್ತಾಳ? ಹೇಗೋ ಹಾಗೂ ಹೀಗೋ ತಳಕ ಬಳಕ ಮಾಡಿ ರಿಷಿ ಇಲ್ಲಿರ್ಬೇಕು ಅಂತ ಹೋರಾಡ್ಬಿಟ್ಟೆ. ಇದೆಲ್ಲ ನಿನಗೋಸ್ಕರ ಬೇಬಿ. ರಿಷಿ ನಿನ್ ಜೊತೆ ಇದ್ರೆ ನೀನ್ ಖುಷಿಯಾಗಿರ್ತೀಯ ಅಂತ ಏನೇನೋ ಸರ್ಕಸ್ ಮಾಡಿ ರಿಷಿನ ಉಳಿಸ್ಕೊಂಡೆ. ಓಕೆ, ಐ ಲವ್ ಯು ಅಮ್ಮಮ್ಮ. ರಿಷಿ ನನ್ಗೋಸ್ಕರ ಬಂದಿದ್ದಾನ. ಫೈನಲಿ ಐ ಡಿಡ್ ಇಟ್. ಓ ಯೆಸ್. ರಿಷಿ, ಅನಿಕಾ, ಗುರ್ತಿಸ್ಬೇಕು, ಹೀಗೆ ನೆನ್ಪಿಡ್ಕೋಬೇಕು. ರಿಷಿ, ನೀನ್ ಬಂದಿದ್ ಖುಷಿಗೆ ಹಾಗೆ ತಲೆ ಸುತ್ತಿ ಕೆಳಗಡೆ ಕುಸ್ತು ಹೋಗ್ಬಿಡ್ತಾ ಇದ್ಲು ಗೊತ್ತಾ? ಅಷ್ಟು ಆಶ್ಚರ್ಯ ಮತ್ತೆ ಅಷ್ಟು ಖುಷಿ ಅವಳಿಗೆ ಗೊತ್ತಾ?
ಇನ್ಮೇಲೆ ಅನಿಕನ್ನ ಕೆಳಗಡೆ ಬೀಳಕ್ಕೆ ನಾನು ಬಿಡಲ್ಲ. ಐ ವಿಲ್ ಬಿ ವಿತ್ ಹರ್. ನೀನ್ ಬಂದಿದ್ಯಾ ಅನ್ನೋ ವಿಷಯ ಗೊತ್ತಾದ್ಮೇಲೆ ಅವಳಿಗೆ ಎಷ್ಟು ಖುಷಿ ಆಗಿರೋದು. ಅಯ್ಯೋ ಹೌದಾ ಅನಿಕಾ? ಎಸ್ ರಿಷಿ. ಅವಕಾಶ ಸಿಕ್ತಾಗೆಲ್ಲ ಸಂದಾಗಿ ಬಳಸ್ಕೊಳ್ಳೋದನ್ನ ಕಲ್ತವಳೆ. ಅನಿಕಾ, ಇದನ್ನೆಲ್ಲ ನಾನು ಎತ್ ಮಾಡುತ್ತೀನಿ. ಇನ್ಮ್ಯಾಕೆ ಹಿಂಗೆ ಬೇಸರ ಮಾಡ್ಕೋಬೇಡ. ಎಸ್ ಕಮಲಿ, ಇನ್ಮೇಲೆ ನನ್ಗೆ ಬೇಜಾರಿಲ್ಲ. ಯಾಕಂದ್ರೆ ರಿಷಿ ಬಂದಿದ್ದಾನಲ್ಲ, ನನಗೀಗ 100 ಆನೆ ಬಲ. ಥ್ಯಾಂಕ್ ಯು ಸೋ ಮಚ್ ರಿಷಿ. ನೀವೇ ಮಾಡಿ. ಅಲ್ಲ, ಕಮಲಿ ಮತ್ತೆ ರಿಷಿ ಸರು ಗಂಡ ಹೆಂಡತಿ ಆಗೋರು. ಅವರಿಬ್ರು ಒಟ್ಟಿಗೆ ಇದ್ರೆ ನಿಮ್ ಬೇಬಿಗೆ ಡಿಸ್ಟರ್ಬ್ ಆಯ್ತಾಯ್ತಾ? ಕಮಲಿ, ನೀನ್ ಯಾವಾಗ ಬೇಕೋ ಅವಾಗೆಲ್ಲ ಹೋಗಿ ರಿಷಿ ಸರ್ ತಾವ್ ಮಾತಾಡು. ಅದ್ ಯಾರು ಏನ್ ಮಾಡ್ತಾರೋ ನಾನು ನೋಡ್ತೀನಿ. ನಿಂಗೆ ಸುಮ್ಕಿರಬಿ ನೀನು. ಅಜ್ಜಿ, ನೀವ್ ಹೇಳ್ದಂಗೆ ಆಗ್ಲಿ, ನಾವು ಮಾಡ್ತೀವಿ. ಹಾ ಹಾ ನೋಡು, ಈ ಅಜ್ಜಿ ಬಜ್ಜಿ ಅಂತ ಕರೆಯೋದು ನನ್ನ ಹತ್ರ ಇಟ್ಕೋಬೇಡ. ನನಗೆ ತುಂಬಾ ಇರಿಟೇಟ್ ಆಗುತ್ತೆ. ಓಕೆ? ಸರಿ ಮುದ್ಕಿ. ರಿಷಿ ಸರ್ ನೋಡ್ಕೊಂಡೇನಂತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈಗ ಅನಿಕಂಗೆ ಆಸರೆ ಮುಖ್ಯ. ಅವಳು ಖುಷಿಯಾಗಿದ್ರೆ ನಂಗೆ ಆಟೆ ಸಾಕಜ್ಜಿ. ಎಷ್ಟು ಒಳ್ಳೆ ಮನಸ್ಸು ಕಮಲಿ ನಿಂದು. ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೋ, ರಿಷಿ ಏನೇ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾನೆ. ಸರಿ ಅಜ್ಜಿ, ಹೋಗ್ಬೇಕಂತ. ಡಿಯರ್ ಫ್ರೆಂಡ್ ಅನ್ನೋದ್ರಿಂದ ಹೇಗ್ ಡಾರ್ಲಿಂಗ್ ಅಂತ ಕರ್ಸ್ಕೋತೀನಿ ಅಂತ ನೋಡ್ತಾ ಇದ್ದಾರೆ. ಹಾ ಅನಿಕಾ, ನಿಂಗೇನೋ ತಂದಿದ್ದ, ಕೊಡೋದೇ ಮರ್ತೋಯ್ತು. ವೈ, ತಗೋ ನಿನ್ ಮೊಬೈಲ್. ಯಾರೋ ಗೊತ್ತಿಲ್ಲ, ನೀನೇ ನೋಡ ಅನಿಕಾ. ನನಗೆಲ್ಲಿ ಕಾಣುತ್ತೆ ರಿಷಿ? ಹೋ ಕರೆಕ್ಟ್. ಕೊಡು, ನಾನೇ ನೋಡಿ ಹೇಳ್ತೀನಿ. ನೋ. ಯಾಕೆ? ಅದು ಇಂಪಾರ್ಟೆಂಟ್ ಇದ್ರೆ ಅವರೇ ಮತ್ತೆ ಕಾಲ್ ಮಾಡ್ತಾರೆ. ಲೀವ್ ಇಟ್ ರಿಷಿ. ಕೊಡಮ್ಮ. ಕುಡಿ ಕಮ್ಮಿ. ಸರಿ ಅಜ್ಜಿ, ನೀವು ಊಟ ಮಾಡಿ. ಕಮಲಿ, ಬಾರವ ನೀನು ಕುಂತ್ಕೋ, ಜೊತೆಗೆ ಉಣಿವಂತೆ. ಬೇಬಿ, ಎಷ್ಟೊತ್ತು ಅಂತ ನಾನು ಕಾಯೋದು? ಆಹಾ, ರಿಷಿ ಸಿಕ್ಕಿದಾನೆ ಅಂತ ಎಷ್ಟು ದಿವಸದ ಮಾತೆಲ್ಲ ಮಾತಾಡಿ ಮಾತಾಡಿ ನೀನ್ ಆಸೆ ತೀರ್ಸ್ಕೊತಾ ಇದ್ಯಾ? ಬೇಬಿ, ಮೊಬೈಲ್ ಸಿಕ್ತಾ? ನನ್ನಿಂದ ನೋಡಕ್ ಆಯ್ತಿಲ್ಲ. ಅಣ್ಣ ಬಂದಿದ್ದು ಅದನ್ನೆಲ್ಲ ಸರಿ ಮಾಡಕ್ಕೆ ತಾನೆ? ಸರಿ ಮಾಡೋದಕ್ಕ ನಿಮ್ ಅಣ್ಣ ಬಂದ್ಮ್ಯಾಕೆ ಇವಳ ಅಟ್ಟ ಹತ್ಕೊಂಡ್ ಕುಂತೈತೆ. ಏನ್ ಹೇಳ್ತಿದ್ಯಾ ನಿಂಗೆ? ಏನ್ ಮಾಡ್ತಿದ್ದಾನೆ? ಅದ್ ಯಾಕನ ಬಂದ್ರು ರಿಷಿ ಸರು. ಗಂಡ್ಸು ನರ್ಸ್ ಅಂತೆ. ಅದು ಇವಳ್ಗೆ. ಇವಳ ಸಿಕ್ಕಿದ್ದೆ ಸಿಕ್ತು ಪುಕ್ಸಟ್ಟೆ ಚಾನ್ಸು ಅಂತ ತನ್ನ ಆಸೆನೆಲ್ಲ ತೀರ್ಸ್ಕೊತಾವಳೆ.
ಅಲ್ಲ ಈ ರಿಸಿ ಸಾರುವೆ ಬಾಯಿಗೆ ಮಾಸ್ಕ್ ಹಾಕೊಂಡು ಮೌನವಾಗಿ ಮಾಸ್ವಾಮಿ ಹಂಗೆ ಕುಂತವ್ರೆ. ನನಗಂತೂ ಇದನ್ನೆಲ್ಲ ನೋಡ್ತಾ ಇದ್ರೆ ಮೈಗೆಲ್ಲ ಮಸಾಲ ಹಚ್ಕೊಂಡಂಗೆ ಆಯ್ತೈತೆ. ನೀನೇನೋ ತಪ್ಪಾಗಿ ತಿಳ್ಕೊಂಡಿದ್ಯಾ ಅನ್ಸತ್ತೆ ನಿಂಗೆ. ಅಣ್ಣ ಬಂದಿರೋ ಉದ್ದೇಶನೇ ಬೇರೆ. ಅದೇ ಅಲ್ವಾ ರಚನಾ ಪ್ರಾಬ್ಲಮ್ಮು, ಉದ್ದೇಶನೇ ಬ್ಯಾರೆ. ಡೌಟ್ ಹೊಡಿತಿದ್ಯಲ್ಲ, ಯಾವುದಕ್ಕೂ ಇವನ್ ಜೊತೆ ಕೇರ್ಫುಲ್ ಆಗಿರೋ ಅಂತ ಬೇಬಿ ಹೇಳ್ಬಿಡ್ಬೇಕು. ರಿಷಿ, ತುಂಬಾ ಥ್ಯಾಂಕ್ಸ್ ಅಪ್ಪ, ನನ್ನ ಮೊಮ್ಮಗಳನ್ನ ಇಷ್ಟು ಚೆನ್ನಾಗಿ ನೋಡ್ಕೋತಾ ಇರೋದಕ್ಕೆ. ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ? ಎಂಜಾಯ್ ಯುವರ್ ಮೂಮೆಂಟ್. ಇವನ ಹತ್ರ ಹುಷಾರಾಗಿರು ಬೇಬಿ. ಗುಡ್ ನೈಟ್ ಹೇಳ್ತಾ ಇದ್ದೆ. ರಿಷಿ, ನಮ್ ಬೇಬಿ ಊಟ ಮಾಡೋದೇ ಬಿಟ್ಬಿಟ್ಟಿದ್ದಾಳೆ, ಸರಿಯಾಗಿ ಊಟ ಮಾಡಲ್ಲ ಅಂತಾಳೆ. ಹೊಟ್ಟೆ ತುಂಬಾ ಊಟ ಮಾಡ್ಸಪ್ಪ. ನೀವು ಹೊರಡಿ ಮಾಡಿಸಿ ಊಟ ಮಾಡಮ್ಮ. ಯಾಕೆ ಕೇರ್ಫುಲ್ ಆಗಿರು ಅಂತಂದ್ರು? ಅಮ್ಮಮ್ಮಂಗೆ ಋಷಿ ಮೇಲೆ ಏನಾದ್ರೂ ಡೌಟ್ ಬಂದಿದ್ಯಾ ಅಥವಾ ಜಸ್ಟ್ ಜನರಲ್ ಆಗಿ ಕೇರ್ಫುಲ್ ಅಂತಂದ್ರ? ಸಾಕು ಋಷಿ, ಹೊಟ್ಟೆ ತುಂಬಿತು ಪ್ಲೀಸ್. ಅರೆ 4 ತುತ್ತಿಗೆ ಹೊಟ್ಟೆ ತುಂಬಿತು ಅಂದ್ರೆ ಹೇಗೆ? ತಿನ್ನು. ಕೇರ್ಫುಲ್. ಮಾಸ್ಕೆ ರೆಡಿ ಆಗೈತೆ. ಹಾಸ್ಗೆನಾ? ಎಲ್ಲಿ? ನಿಮ್ ಕೋಣೆ ಹಾಗೆ ಸರ್. ಯಾಕೆ ಇಲ್ಲಿ ಮಲಗಬಾರ್ದ? ಎಸ್ ಋಷಿ, ಪ್ಲೀಸ್ ನೀನ್ ಇಲ್ಲೇ ಇರು, ನನಗೆ ತುಂಬಾ ಭಯ ಆಗುತ್ತೆ. ಪ್ಲೀಸ್ ಋಷಿ. ಅರೆ ಡೋಂಟ್ ವರಿ ಅನಿಕಾ, ನಾನು ಇಲ್ಲೇ ಇರ್ತೀನಿ. ಸರ್, ನಾನಿಲ್ಲಿ ಮನೆ ಕತ್ತೀನಿ, ನೀವು ಒಳ್ಳಿ. ಏಯ್ ನೋ 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 ನೋ, ನಾನು ಅನಿಕನ್ ನೋಡ್ಕೊಳಕ್ ಬಂದೇನಿ. ನಾ ಇಲ್ಲೇ ಮಲ್ಕೋತೀನಿ. ಅನಿಕಾ, ಥ್ಯಾಂಕ್ ಯು ಕಮಲಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವೇ ಮಾಡಿ ಕಳಿ. ಸಂಬು, ಐಡಿಯಾ ಸೂಪರ್ ಕಲಾ. ಅನಿಕನ್ ಯಾಕೆ ನಿಜವಾಗ್ಲೂ ಇಷ್ಟೊಂದು ಕಾಳಜಿನ ಸರ್ ನಿಮ್ಗೆ? ಆದ್ರೆ ನನ್ನಿಂದ ಯಾಕೆ ಕಾಳಜಿನ ಸಹಿಸ್ಕೊಳಕ್ ಆಯ್ತಿಲ್ಲ? ಮನ್ಸಲ್ಲಿ ಏನೋ ಸಂಕಟ.
ನೀವಿಲ್ಲಿರೋದು ಖುಷಿನೇ. ಆದ್ರೂ ನೀವೀ ಕೆಲ್ಸಗಳನ್ನೆಲ್ಲ ಮಾಡ್ತಿರೋದು ಸಮಾಧಾನ ಆಯ್ತಿಲ್ಲ ಸರ್. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ರಿಷಿ, ಏನು ನನ್ನ ಮೇಲೆ ಹರಿದಾಡ್ದಂಗಾಯ್ತು. ಆಮೇಲೆ ಹಾವ್ ತರ ಬುಸ್ ಅನ್ನೋ ಸೌಂಡ್ ಬಂತು ರಿಷಿ. ಐ ವಾಸ್ ಸ್ಕೇರ್ಡ್ ಆಸ್ ಹೆಲ್. ಮುಟ್ ನೋಡಿದಾಗ ಅದು ಹಾವ್ ತರನೇ ಇತ್ತು ರಿಷಿ. ಅದಕ್ಕೆ ನಾನು ಕಿರ್ಚ್ಕೊಂಡೆ ರಿಷಿ. ಹಾವು ಬುಸ್ಕುಟೋ ಸದ್ದಾಯ್ತಾ? ಯಾ ರಿಷಿ? ನಾನು ಇವರಿಂದ ಈ ತರ ಚೀಪ್ ಕೆಲಸನ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಸರ್ ಕ್ಷಮಿಸಿ ಸರ್. ಎಲ್ಲದಕ್ಕೂ ಕ್ಷಮೆ ಸಮಾಧಾನ ಅಲ್ಲ ನಿಂಗೆ, ಅರ್ಥ ಮಾಡ್ಕೋ. ಇಂಥ ಟೈಮಲ್ಲಿ ನಾವೆಲ್ಲರೂ ಅನಿಕಂಗೆ ಸಪೋರ್ಟ್ ಮಾಡಬೇಕು, ಧೈರ್ಯ ತುಂಬಬೇಕು. ಅದನ್ನ ಬಿಟ್ಟು ಛೇ. ನಿಮ್ಮಿಬ್ರಿಗೆ ಏಟ್ಕಿತ ಹೇಳಿದ್ರು ಅರ್ಥ ಆಗಕ್ಕಿಲ್ಲ. ಸಾರಿ ಕಣವಿ. ಸರಿ ತಗೊಳ್ಳಿ, ಇನ್ಮೇಲೆ ಈ ತರ ಹುಡುಗಾಟ ಆಡಬೇಡಿ. ಹೋಗಿ ಮಲ್ಕೊಳ್ಳಿ, ಟೈಮ್ ಆಯ್ತು. ಸರಿ ಸರ್. ಕತೆ ಹೇಳ್ತೀಯಾ? ಕತೆನಾ? ಏನ್ ಕತೆ ಹೇಳ್ಬೇಕನಿಕಾ? ಯಾವ್ದಾದ್ರು ರೊಮ್ಯಾಂಟಿಕ್ ಲವ್ ಸ್ಟೋರಿ ಹೇಳು ರಿಷಿ. ಹಾ, ರೊಮ್ಯಾಂಟಿಕ್ ಲವ್ ಸ್ಟೋರಿ. ಒಂದು ಕಾಲೇಜ್ ಲವ್ ಸ್ಟೋರಿ ಹೇಳ್ತೀನಿ. ಓಕೆನಾ? ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹುಡುಗನ ಹೆಸರು ಅಭಿಜಿತ್ ಅಂತ, ಹುಡುಗಿ ಹೆಸರು ಸ್ವಾತಿ. ಹುಡುಗ ಒಂದು ಸಿಟಿ, ಹುಡುಗಿ ಒಂದು ಹಳ್ಳಿಯಿಂದ ಬಂದಿರೋಳು. ಇಲ್ಲ ಪರವಾಗಿಲ್ಲ ರಿಷಿ, ನೀನ್ ಹೇಳು. ದಿಸ್ ಇಸ್ ದ ಇಂಪಾರ್ಟೆಂಟ್ ಸೀನ್. ಯಾ ಅನಿಕಾ, ಸಾಕು. ಈ ಗಂಡಸ್ರ ಕತೆ ಹೇಳಿ ಅಂದ್ರೆ ಹೇಳ್ತಾನೇ ಇರ್ತಾರೆ. ನೀನ್ ಇದೇ ಮಾಡಕ್ ಹಾಕಿಲ್ಲ. ಮನಿಕಾ ಅನಿಕಾ ಸರ್, ಹೋಗಿ ಮಲ್ಕೊಳ್ಳಿ. ಅನಿಕಾ ಬಾ ಮಲಗಿಸ್ತೀನಿ. ಸರ್ ನಾನು ಮಲಗಿಸ್ತೀನಿ, ನೀವು ಹೋಗಿ ಸರ್. ಅಂತ ನಾನೇ ಕೆಳಗಡೆ ಕರ್ಕೊಂಡ್ ಬಂದೆ. ಆದಷ್ಟು ಬಿರ್ನೆ ಒಳ್ಳೆ ಡಾಕ್ಟರ್ ತಕ್ಕ ತೋರ್ಸಮ್ಮ ಅಂತ ಇವ್ರ ಅಪ್ಪಯ್ಯನ್ ಕೊಟ್ಟು ಹೇಳಿದೀನಿ. ವಾಟ್? ಬೇರೆ ಡಾಕ್ಟರಾ? ಅದೆಲ್ಲ ಏನು ಬೇಡ. ಯಾಕನಿಕಾ? ಸ್ಪೆಷಲಿಸ್ಟ್ ಟ್ರೀಟ್ ಮಾಡಿದ್ರೆ ರಿಕವರಿ ರೇಟ್ ಜಾಸ್ತಿ ಇರುತ್ತಲ್ವಾ? ಬಟ್ ಈಗಿರೋ ಡಾಕ್ಟರು ಸ್ಪೆಷಲಿಸ್ಟ್ ಅಲ್ವಾ ರಿಷಿ? ಬೇರೆ ಯಾರು ಬೇಡ, ನನ್ ಕಂಫರ್ಟ್ ಇರಲ್ಲ. ಸರಿ ಅನಿಕಾ, ನೀನು ಹೇಗೆ ಹೇಳ್ತೀಯೋ ಹಾಗೆ. ಮಂಗಳಮ್ಮ, ಅವಳನ್ನ ಫೋರ್ಸ್ ಮಾಡೋದು ಬೇಡ ಯಾವುದಕ್ಕೂ. ಕೊಡ್ತೀನಿ. ವಾಟ್ ರಿಷಿ, ಆರ್ ಯು ಶ್ಯೂರ್? ನೀನೇ ಮಾಡ್ಕೊಡ್ತೀಯಾ? ಸರ್ ನೀವ್ಯಾಕೆ ಮಾಡ್ಕೊಡ್ತೀರಾ? ನಾನೇ ಮಾಡ್ತೀನಿ. ಹೇ, ನೋ 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 ನೋ. ಈಗ ಎಲ್ಲರೂ ಟಿಫನ್ ಕುತ್ಕೊಂತಾರೆ, ನೀವು ಅದನ್ನ ನೋಡ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಡ್ತೀನಿ. ವಾವ್, ನಾನ್ ರಿಷಿ ಕೈಯಾರೆ ಯಾವತ್ತೂ ಕಾಫಿ ಕುಡ್ದಿಲ್ಲ. ಎಸ್ ರಿಷಿ, ಪ್ಲೀಸ್ ಮಾಡ್ಕೊಡು. ಶ್ಯೂರ್ ಅನಿಕಾ.
ಮುತ್ತೇನ ಈ ಪಾಟಿ ಗರಂ ಆಗೋಳಲ್ಲ ಸ್ವಾಮಿ. ಕಮಲಿ ನಿಜವಾಗ್ಲೂ ನಾನು ಮಾತಾಡ್ಸಿದ್ರೇ ಸರಿಯಾಗಿ ಮಾತಾಡಿಸ್ದೆ ಓಡಾಡ್ಕೊಂಡವ್ರೆ, ನಾನೇ ಸಹಾಯ ಮಾಡಲಿ? ಇದ್ದು ಮಗನ್ ಮಾರಪುರ ಓ, ಇನ್ನೂ ಸ್ಟವ್ ಹಚ್ಚಿಲ್ಲ, ಆಗ್ಲೇ ಎಲ್ಲೋ ಸೀದೋಗಿರೋ ಸ್ಮೆಲ್ ಬರ್ತಾ ಇದೆ. ಅಯ್ಯೋ ಹೌದಾ ಸರ್? ನಿಂಗಿ ಅವ್ರು ಹೇಳ್ತಿರೋದು ನಮ್ಗೆ. ಓಹೋ, ಹಂಗಾರೆ ಇರು, ಅನಿಕಂಗು ರಿಸಿ ಸರ್ಗೂ ಇವತ್ತೊಂದು ಗತಿ ಕಾಣಿಸು. ಹಾ, ಇಲ್ಲೈತೆ ಉಪ್ಪು. ಇವ್ರಿಗೆ ಉಪ್ಪು ಕಾಫಿನೇ ಸರಿ. ಇವತ್ತು ಅನಿಕಂಗೆ ಸಕ್ಕರೆ ಬದಲು ಉಪ್ಪು ಕಾಫಿನೇ ಗತಿ. ಸರ್ ತಕೊಳ್ಳಿ ಸಕ್ಕರೆ. ಅಯ್ಯೋ ಇದೇನಿದು, ಉಪ್ಪು ಡಬ್ಬ ಕೊಡ್ತಾವಳಲ್ಲ. ಆಗ್ಲಿ ಆಗ್ಲಿ, ಹಂಗೆ ಆಗ್ಲಿ. ಥ್ಯಾಂಕ್ ಯು ನಿಂಗಿ. ನಿಂಗೆ ನಮ್ಗೆಲ್ಲ ನಾನ್ ಕಾಪಿ ಮಾಡ್ತೀನಿ ಕಣವಿ. ಅರೆ ವಾ ಸಬಾಸ್. ನೋಡಮ್ಮ, ಇಬ್ರಲ್ಲಿ ಯಾರು ಸಂದ ಕಾಪಿ ಮಾಡ್ತಾರೆ ಅಂತ. ಸುರಾಜ್ ಕಳಿ. ಅಮೃತ ಅಲ್ಲೂ ಕಲ್ ಹುಡ್ಕಕ್ ಹೋಗ್ಬೇಡಿ. ನನ್ನ ಋಷಿ ಮನ್ಸು ನನಗೆ ಗೊತ್ತು. ಅವನನ್ನ ಜೆನ್ಯೂನ್ ಆಗಿ ಇಷ್ಟಪಡ್ತಿದ್ದಾನೆ. ಅದನ್ನ ಹೇಳ್ಕೊಳಕ್ಕಾಗ್ದೆ ಈ ರೀತಿ ತೋರಿಸ್ಕೊತಾ ಇದ್ದಾನೆ ಅಷ್ಟೇ. ಆ ಕಮ್ಲಿ ಮುಂದೆನೆ ನನ್ನ ಜೊತೆ ಹೇಗ್ ನಡ್ಕೋತಿದ್ದಾನೆ ಅಂತ ಗೊತ್ತಾ? ಬೇಬಿ, ನನ್ ಡೌಟ್ ಅದೇ. ಮೊಬೈಲ್ ಬೇರೆ ಅವನ ಹತ್ರ ಇತ್ತು ಅಂತಂದೆ. ಈಗ ಅವನ ಮೆಸೇಜ್ ಓದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಎಲ್ಲ ಗೊತ್ತಿದ್ದು ನಾಟಕ ಆಡ್ತಾ ಇದ್ರೆ ಏನ್ ಮಾಡ್ತೀಯ? ಅಂದ್ರೆ ಅಮ್ಮಮ್ಮ, ಈ ಆಕ್ಸಿಡೆಂಟ್ ಎಲ್ಲ ಪ್ರೀಪ್ಯಾನ್ ಅಂತ ಅವನಿಗೆ ಗೊತ್ತಾಗಿದೆ ಅಂತೀರಾ? ಗೊತ್ತಿದ್ದೇ ಇದನ್ನೆಲ್ಲ ಮಾಡ್ತಿದ್ದಾನೆ ಅಂತೀರಾ? ಖಂಡಿತ ಹೌದು. ನೀವು ಮಾತಾಡ್ತಿದ್ರಲ್ಲ ಅದೇ. ಏನ್ ಕರ್ಮ ಇದು? ಅಲ್ಲ, ಇಷ್ಟು ಉಪ್ಪಾಗಿದೆ ಕಾಫಿ, ಇದನ್ ಬೇರೆ ನೀನು ಆಸಮ್ ಅಂತ ಕುಡಿತಾ ಇದೀಯಾ? ಋಷಿ, ಫಸ್ಟ್ ಟೈಮ್ ನೀನ್ ನನಗೆ ಕಾಫಿ ಮಾಡ್ಕೊಟ್ಟಿದ್ಯಾ. ನಿನ್ ಮನ್ಸನ್ನ ನೋವ್ಸಕ್ಕೆ ನಂಗೆ ಇಷ್ಟ ಇಲ್ಲ. ನೀನೇನ್ ಮಾಡ್ಕೊಟ್ರು ನಂಗೆ ಇಷ್ಟನೇ. ಸಕ್ಕರೆ ಡಬ್ಬ ಬದಲು ಉಪ್ಪಿನ ಡಬ್ಬ ಇಟ್ಟು ಯಾಮಾರಿಸಿ ಈಗ ನೀವೇ ಒಳ್ಳೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀರಾ? ಆಹಾ, ಯಾಕೆ ಬಂದ್ಬಿಡಿ. ನೀವ್ ಅಡ್ಗೆ ಮನೆ ಒಳಗಡೆ ಹೋದಾಗ್ಲೇ ಗೊತ್ತಿತ್ತು ಏನೋ ಅಡ್ವರ್ಟ್ ಮಾಡ್ಕೊಂಡ್ ಬರ್ತೀರಾ ಅಂತವ. ನಮ್ದೇವ್ರ ಸತ್ಯ ನಮಗ್ ಗೊತ್ತಿಲ್ವೇ? ಅದಕ್ಕೆ ನಿಮ್ ಪಕ್ಕನೆ ನಿಂತ್ಕೊಂಡು ಕಾಪಿ ಮಾಡಿವ್ನಿ. ಬೇಕಾರೆ ಕುಡೀರಿ, ಇಲ್ಲಾಂದ್ರೆ ಬಿಡಿ. ಸುಮ್ನೆ ಆರೋಪ ಹೊರ್ಸೋದೆಲ್ಲ ಮಡಿಕಬೇಡಿನಂತವ. ಅದೇನಿಲ್ಲ ಕಮ್ಲಿ, ರಿಸಿ ಸರು ಪಾಪ ಅನಿಕಂಗೋಸ್ಕರ ಸ್ಯಾನೆ ಬೆವರು ಸುರ್ಸಿ ಕಾಪಿ ಮಾಡ್ಕೊಂಡ್ ಬಂದ್ರಲ್ಲ, ಅದಕ್ಕೆ ಉಪ್ಪಾಗೈತೆ. ಹೇ ಕಳ್ಳಿ, ನೀ ತಾನೇ ಸಕ್ಕರೆ ಬದಲು ಉಪ್ಪು ಕೊಟ್ಟಿದ್ ನಂಗೆ. ನೋಡ್ದ ಕಮ್ಲಿ, ಸಾರ್ಗೆ ಉಪ್ಪು ಸಕ್ಕರೆಗೂ ಯತ್ವಾಸ ಗೊತ್ತಿಲ್ಲ. ಅಮ್ಮಮ್ಮ ಪ್ಲೀಸ್. ರಿಷಿ, ನಾನು ಈ ಮೂಮೆಂಟ್ನ ಯಾವತ್ತೂ ಮರೆಯಲ್ಲ. ನನಗೆ ಫಸ್ಟ್ ಟೈಮ್ ನೀನು ಕಾಫಿ ಮಾಡಿದ್ಯಾ. ಇಂಥ ಕಾಫಿಗಳು, ನೂರಾರು ಕಾಫಿಗಳು ನನ್ನ ಲೈಫಲ್ಲಿ ಬರಲಿ. ಚಿಯರ್ಸ್. ಕುಂತಿದ್ಯಲ್ಲ, ಏನಿಸ್ಯಾ? ಕಣ್ಣಾಗ ಏನ್ ಮಾಡಿಕೊಂಡಿದ್ಯಾ ನಿಂಗೆ? ಅಯ್ಯೋ ನಿನ್ನ
ಮತ್ತಿನ್ನೇನವಿ ನೀನು ನೋಡ್ತಾನೆ ಇದೆಯಲ್ಲ ಈ ರಿಷಿ ಸರ್ ಮಾಡ್ತಿರೋ ಕೆಲ್ಸವ. ಬಂದಾಗಿಂದ ನಾನು ನೋಡ್ತಾನೆ ಇವ್ನಿ. ನಾನಾಗೆ ಹೋಗಿ ಮಾತಾಡ್ಸಿದ್ರು ಈ ಸೂಪರ್ ಮಾರ್ಕೆಟ್ ಅಲ್ಲಿರೋ ಕ್ಯಾಶಿಯರ್ ತರ ಹೀ ಅಂತ ಅಲ್ಕಿಸಿತಾರೆ. ಸರಿಯಾಗಿ ಮಾತಾಡ್ತಾನು ಇವ್ನ. ಆದ್ರೆ ಅನಿಕಂತವ ಮಾತ್ರ ಕಷ್ಟ ಸುಖ ಮಾತಾಡ್ಸೋದೇನು, ಕತೆ ಹೇಳೋದೇನು, ಊಟ ತಿನ್ಸೋದೇನು, ಬಿದ್ದಾಗ ಇಟ್ಕೊಳ್ಳೋದೇನು ನನ್ ಕೈಲಿ ಆಯ್ತಿಲ್ಲ ಕಣವಿ ಈ ಜಾತ್ರೆನೆಲ್ಲ ನೋಡೋದು. ನಾನು ಇದಕ್ಕೆ ಬಡ್ಕೊಂಡಿದ್ದು. ನೀನೇ ನಿನ್ ತಂಗಿಯವ್ವ ಅಂತ ಅತಿಯಾಗ್ ಲವ್ ತೋರಿಸ್ದಲ್ಲ, ಈಗ ರಿಷಿ ಸರ್ ಸರ್ದಿ ಅವರು ಲವ್ ತೋರಿಸ್ತವ್ರೆ. ಏಯ್ ಓಕೆ, ಏನ್ ಮಾಡ್ಬೇಕನ್ಸ್ತೈತ್ ಕಮಲಿ? ಎಲ್ರಿಗೂ ಸರಿಯಾಗಿ ಬಾರಿಸ್ಬೇಕನ್ಸ್ತೈತೆ. ಮೊದ್ಲು ನಿನ್ನ. ಅಯ್ಯ ನಾನೇನ್ ಮಾಡ್ದೆ? ಆ ಕಿತ್ತೋಗಿರೋ ಹಾವಿನ ಐಡಿಯಾ ಕೊಟ್ಟವ್ರು ಯಾರು? ಅದ್ರಿಂದನೇಯ ಅವಳು ರಾತ್ರಿ ಎಲ್ಲ ರಿಷಿ ಸರ್ ತವ ಕತೆ ಏಳಂಗ್ ಮಾಡಿದ್ದು, ಇವರು ಅಲ್ಲಿ ಕಿತ್ಕೊಂಡ್ ಕತೆ ಹೇಳಿದ್ದು. ಅದು ನಂದಲ್ಲ, ಶಂಭು ಐಡಿಯಾ. ಅಲ್ಲ ಇದೊಳ್ಳೆ ಚೆನ್ನಾಗಿದೆ. ಅವಳ ಕತೆ ಕೇಳಿದ್ಲಂತೆ, ಇವ್ರು ರಾತ್ರಿ ಎಲ್ಲ ಕುಂತ್ಕೊಂಡ್ ಕತೆ ಹೇಳಿದ್ರಂತೆ. ಅವ್ರಿಗೆ ತಲೆ ಇಲ್ವಾ ನಿದ್ದೆ ಮಾಡೋದ್ ಬಿಟ್ಟು? ಏಯ್ ಮುಚ್ಚೆ ಬಾಯ್ನ. ರಿಷಿ ಸರ್ಗೆ ಭಯ ರೈತಿರೋದು ನನಗ್ ಮಾತ್ರ, ನಿನ್ಗಲ್ಲ. ತೆಂಗಿನಕಾಯಿ ತಕೊಂಡು ಒಡಿಯಾಕ್ ಹೋದ್ರೆ ಜುಟ್ ಮಾತ್ರ ಕೈಯಲ್ಲಿ ಉಳ್ಕೊಂಡು ಕಾಯಿ ಉಳ್ಕೊಂಡೋಯ್ತಂತ. ಏನ ನಿಂಗೆ ಗಾದೆ ಅದು? ಪಾಪದ್ ಕೂಡ ತುಂಬ್ತಾ ಐತೆ ಕಮ್ಲಿ. ಇನ್ನೀನು ಕಮಲಿ ಆಗಿದ್ರೆ ಆಗಕ್ಕಿಲ್ಲ. ಕಲ್ಕಿ ಅವತಾರನ ತಾಳ್ಬೇಕು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ಕೇಳ್ಬಾರ್ದು ಪ್ರಶ್ನೆ ನಾ ಕೇಳ್ಬಿಟ್ಟೆ. ನೀನ್ ಇದನ್ನೆಲ್ಲ ಮಾಡ್ತಿರೋದು ನನ್ನ ಮೇಲಿರೋ ಸಿಂಪತಿಗೋಸ್ಕರ. ಬಟ್ ನಾನು ಅದನ್ನ ತಪ್ಪಾಗಿ ಐ ಆಮ್ ಸೋ ಸಾರಿ ರಿಷಿ. ಇಲ್ಲ ಸಾರಿ ಬೇಡ ಅನಿಕಾ. ನಾನು ಇದನ್ನೆಲ್ಲ ನಿನ್ನ ಮೇಲಿರೋ ಸಿಂಪತಿಗೋಸ್ಕರ ಮಾಡ್ತಿಲ್ಲ. ನನ್ನ ಉದ್ದೇಶನೇ ಬೇರೆ ಇದೆ. ವಾಟ್? ಬೇರೆ ಅಂದ್ರೆ? ಅಯ್ಯೋ ವಾಕ್ ಹೋದವನು ಅನ್ಪೂರ್ಣನ್ ರೂಮ್ ಕಡೆ ಯಾಕೆ ಹೋದ? ಏನ್ ಹೇಳ್ತಿದ್ದೀರಮ್ಮಮ್ಮ? ಬೇಬಿ, ಈಗಷ್ಟೇ ರಿಷಿ ಅನ್ಪೂರ್ಣನ್ ರೂಮ್ ಒಳಗೆ ಹೋಗಿ ಈ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಆ ಅಜ್ಜಿ ಹೀರೋ ಗುಸ್ಗುಸ್ ಅಂತ ಮಾತಾಡ್ತಾರಲ್ಲ, ಆ ರೀತಿ ಮಾತಾಡ್ತಾ ಇದ್ರು ಬೇಬಿ. ಅಯ್ಯೋ ಅಮ್ಮಮ್ಮ, ನಂಗೆ ಒಂದು ಟೆನ್ಷನ್ ಅಂದ್ರೆ ನಿಮ್ಗೆ ಇನ್ನೊಂದು ಟೆನ್ಷನ್. ನಿನಗೇನ್ ಟೆನ್ಷನ್ ಬೇಬಿ? ಅಮ್ಮಮ್ಮ, ರಿಷಿ ನನ್ನ ಫೋನ್ ಕೇಳ್ದ. ನಿನ್ನೆ ಡೌಟ್ ಬಂತ ಅವನಿಗೆ? ಅಲ್ಲ, ಕ್ಯಾಶುವಲ್ ಆಗಿ ಕೇಳ್ದ. ಬಟ್ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ. ನೀನ್ ಫೋನ್ ಕೊಟ್ಟಿಯಾ ಬೇಬಿ? ಅನಿಕಾ ಬಾ ಕೆಳಗೆ ಹೋಗೋಣ. ಹಂಗಲ್ಲಪ್ಪ, ಅದು ಇದ್ಯಾವ ಡಾಕ್ಟರ್ ಋಷಿ? ಕಾಮಿನಿ ಅಜ್ಜಿ, ನನಗೆ ಗೊತ್ತಿರೋ ಡಾಕ್ಟರು, ಸಕ್ಕತ್ ಡಾಕ್ಟರು, ಐ ಸ್ಪೆಷಲಿಸ್ಟ್. ಅವ್ರ ಹೆಸರು ನೈಟ್ ಶ್ಯಾಮಲನ್ ಅಂತ. ಏನಪ್ಪ ಇದು ನೈಟ್ ಚಾವ್ಗೆ? ಅರೆ ನೈಟ್ ಚಾವ್ಗೆ ಅಲ್ಲ, ನೈಟ್ ಶ್ಯಾಮಲನ್ ಅಂತ ಸೂಪರ್ ಡಾಕ್ಟರ್, ಸಖತ್. ಬಾ ನಿಕಾ ಹೋಗೋಣ. ರಿಷಿ ಈಗಿರೋ ಡಾಕ್ಟರೇ? ಅರೆ ನೀನ್ ಭಯ ಪಡ್ಬೇಡ, ನಾನು ಇರ್ತೀನಲ್ಲ. ಅದು ಮನೆಗೆ ಕರ್ಸಿದೀರಾ? ಎಲ್ಲ ಒಳ್ಳೇದಕ್ಕೆ ಅನಿಕಾ. ಯಾಕೆ ರಿಷಿ, ಅನಿಕಾ ಹಠ ಮಾಡ್ತಾ ಇದ್ದಾಳಾ? ಹಾ ಜಿ, ಡಾಕ್ಟರ್ ಅಂದಿದ ತಕ್ಷಣ ಭಯ ಪಟ್ಕೊಂತಿದ್ದಾಳೆ. ಚಿಕ್ಕ ವಯಸ್ಸಿಂದನೂ ಹಾಗೇನೆ ಅವಳು. ಅನ್ಪೂರ್ಣ, ಈಗ ಬೇಬಿಗೆ ಡಾಕ್ಟರ್ ಅವಶ್ಯಕತೆ ಇತ್ತ? ಪಾಪ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ನಡೀತಾ ಇದೆಯಲ್ಲ. ಕಾಮಿನಿ, ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ನಡೆಯೋದು ನಡೀಲಿ, ಆದ್ರೆ ಇವರು ದೊಡ್ಡ ಸರ್ಜನ್, ಸಿಗೋದೆ ಅಪರೂಪ ಅಂತೆ. ಹಾ ಜಿ, ನಾನು ಅದನ್ನೇ ಹೇಳ್ತಿದ್ದೀನಿ. ಇವ್ರನ್ನ ಹುಡ್ಕೋದಕ್ಕೆ ನಾನು ಎಷ್ಟು ಕಷ್ಟ ಬಿದ್ದೆ ಗೊತ್ತಾ? ಹಿ ಈಸ್ ವೆರಿ ವೆರಿ ಬಿಸಿ. ರಿಷಿ ಅನಿಕಾಗೋಸ್ಕರನೇ ಅವನ್ ಮನೆ ಬಿಟ್ಟು ಇಲ್ಲಿ ತನಕ ಬಂದಿದ್ದಾನೆ. ಕಾಳಜಿ ಇಲ್ಲದೆ ಅವನು ಏನು ಮಾಡೋದಿಲ್ಲ.
ಡಾಕ್ಟರ್ನ ಅಪಾಯಿಂಟ್ ಮಾಡಿದಾನೆ ಅಂದ್ರೆ ಅದು ಒಳ್ಳೇದಕ್ಕೆ ಇರುತ್ತೆ. ಅನಿಕಾ, ನಿನಗೆ ರಿಷಿ ಮೇಲೆ ನಂಬಿಕೆ ಇದೆ ತಾನೆ? ರಿಷಿ, ಡಾಕ್ಟರ್ ಎಲ್ಲಿದ್ದಾರೆ ಅಂತ ಕೇಳಪ್ಪ. ನಮ್ಮನೆ ಮುಂದೆನೇ ಇದ್ದಾರೆ, ಬಂದ್ರು ಅನ್ಸುತ್ತೆ. ಕಮಲಿ, ಹೋಗಿ ನೋಡಮ್ಮ. ಇದು ನೀನ್ ದೊಡ್ಡ ಸ್ಪೆಷಲಿಸ್ಟು, ಮತ್ತೆ ಅನ್ಪೂರ್ಣ ದೊಡ್ಡ ಸರ್ಜನ್ ಅಂತ ಹೇಳಿದ್ದು. ಇವ್ರು ನೋಡಿದ್ರೆ ಇವ್ರು ನೋಡಿದ್ರೆ. ಕಾಮಿನಿ ಅಜ್ಜಿ, ನಿಮಗೆ ಶ್ಯಾಮಲನ್ ಅವ್ರ ಬಗ್ಗೆ ಒಂದು ವಿಷಯ ಹೇಳೋದು ಮಾಡ್ತಿದ್ದೆ. ಅವ್ರು ತುಂಬ ತಮಾಷೆ ವ್ಯಕ್ತಿ. ಡಾಕ್ಟರ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ವಲ್ಲ. ತುಂಬ ಕಾಮಿಡಿ ಮಾಡ್ತಾರೆ ಅವರು. ಯಾವಾಗಲೂ ಸೀರಿಯಸ್ ಆಗೇ ಇದ್ರೆ ಅವ್ರಿಗೆ ತಲೆ ಚಿಟ್ಟಿಡಿಯುತ್ತೆ. ಅದಕ್ಕೆ ಈ ಥರ ತಮಾಷೆ ಜೋಗಿಯಲ್ಲಾಗಿರ್ತಾರೆ ಅಲ್ವಾ ಡಾಕ್ಟರ್? ಯಾ ಪಾಪ, ವೆರಿ ಓಲ್ಡ್ ಲೇಡಿ. ದಿಗುಲು ಬಿದ್ಬಿಟ್ರು ಅನ್ಸ್ತೈತೆ. ಲಾವಣ್ಯ ಮಿಲ್ಟ್ರಿ ಹೋಟ್ಲ್ ಗೊತ್ತಾ? ಗೊತ್ತಾ? ಶ್ಯಾಮಲನ್ ಡಾಕ್ಟರ್, ನೀವ್ರ ಹತ್ರ ಮಾತಾಡ್ಕೊಂಡಿದ್ರೆ ಟೈಮ್ ಆಗೋಗುತ್ತೆ. ಮೊದಲೇ ನೀವು ಸಿಗೋದ್ ಕಷ್ಟ, ಈ ಅಪಾಯಿಂಟ್ಮೆಂಟ್ ಕೊಟ್ಟಿರೋದೇ ಹೆಚ್ಚು. ಹೌದೌದು, ಕರೆಕ್ಟ್. ನಾನ್ ಬೇರೆ 1 ಅವರ್ಗೆ 2.5 ಲಕ್ಷ ಚಾರ್ಜ್ ಮಾಡ್ತೀನಿ. ಏನು, ಗಂಟೆಗೆ 2.5 ಲಕ್ಷನಾ? ಆಲ್ರೆಡಿ 1.5 ಲಕ್ಷ ಆಗೈತೆ. ಎಲ್ಲಿ ಪೇಷಂಟ್? ವೇರ್? ಇವರೇ. ಇವ್ರೆ. ದಿಸ್ ಗರ್ಲ್? ಯಾ. ವೆರಿ ಸ್ಮಾರ್ಟ್ ಯು ಆರ್. ಇವ್ರದ್ದು ರಿಪೋರ್ಟ್ ಕಾರ್ಡ್ ಏನನ್ನ ಇದ್ರೆ ಕೊಡ್ತೀರಾ? ಹಾ ಡಾಕ್ಟರ್, ತಗೊಂಡ್ ಬಂದೆ. ಡಾಕ್ಟರ್, ಡಾಕ್ಟರ್ ರಿಪೋರ್ಟ್ ಏನು ಹೇಳ್ತಿದೆ? ಸ್ಯಾನೆ ಹೇಳ್ತೈತೆ. ನೋ, ಪೈರಸಿ ಇಂಪಾರ್ಟೆಂಟ್, ಮುಖ್ಯ. ನಾನು ಮತ್ತೆ ಪೇಷಂಟ್ ಅಟೆಯ. ಸರ್, ನಾನು ನೀವು ಬರಲೇಬೇಕು ಸರ್. ನೀವಿಲ್ಲಂದ್ರೆ ಹೆಂಗೆ? ರಿಷಿ, ಒಳಗೆ ಕರ್ಕೊಂಡು ಹೋಗಪ್ಪ. ಹಾ ಅಜ್ಜಿ. ಅನಿಕಾ, ಬಾ. ಹುಷಾರು. ನೀವು ಬರ್ತೀರಾ? ಹೋಗಿ ಸರ್. ಬನ್ನಿ ಹೋಗಿ. ಹಲೋ, ನೀವೆಲ್ಲರೂ ಇಲ್ಲೇ ಇರ್ಬೇಕು. ಹುಷಾರು ಬೇಬಿ ಅಂತ ಅವಳೇನ್ ಯುದ್ಧ ಮಾಡಕ್ ಹೋಯ್ತವಳ? ಮುಚ್ಚಬಾಯಿ. ಕಾಮಿನಿ, ನೋ ಕಾಮನ್ ಸೆನ್ಸ್ ಯಾ. ಸಾಮಲ್ ಡಾಕ್ಟ್ರು ಹೋಗವಾಗ ಒಳ್ಳೆ ಪಂಚ್ ಡೈಲಾಗ್ ಹೊಡೆದ್ಬಿಟ್ಟೆ ಹೋದ್ರು. ಕಮಲಿ, ನೀ ಏನೋ ಹೇಳು. ಮೊದ್ಲೆಲ್ಲ ಯಾರನ್ನ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊತಾ ಇದ್ರೆ ಒಂಥರ ಸ್ಯಾನೆ ದಿಗ್ಲಾಗೋದು. ಆದ್ರೆ ಈಗ ಅದೇನೋ ಸ್ಯಾನೆ ತಮಾಷೆಯಾಗೈತೆ, ಒಂಥರ ಜಾಲಿ. ಜಾಲಿ ಪಾಪ ಹಾಕ್ಬೇಕಾದ್ದೆ ಅಲ್ವಾ? ಇದಾನೆ, ಏನ್ ಮಾಡ್ತಿದ್ದಾನೋ ಏನೋ. ಈ ರಿಷಿನ್ ಬೇರೆ ನಂಬಕ್ಕಾಗಲ್ಲ. ಏನೋ ಪ್ಲಾನ್ ಮಾಡಿನೇ ಅನಿತನ ಕರ್ಕೊಂಡು ಹೋಗಿದ್ದಾನೆ ಅನಿಸ್ತಿದೆ. ಕಾಮಿನಿ ಅಜ್ಜಿ, ನೀವೇನು ಯೋಚನೆ ಮಾಡ್ಬೇಡಿ. ರಿಷಿ ಸರ್ ಕರ್ಸವ್ರೆ ಅಂದ್ರೆ ಯಾವ್ದೋ ಒಳ್ಳೆ ಡಾಕ್ಟರ್ನೇ ಕರ್ಸಿರ್ತಾರೆ. ಅನಿಕಂಗೆ ಏನು ಆಗಕ್ಕಿಲ್ಲ. ಅನಿಕಾ ಆದಷ್ಟು ಬಿರ್ನೆ ಸರಿ ಹೋಯ್ತಾಳೆ. ನನಗೆ ಧೈರ್ಯ ಹೇಳಕ್ ಬರ್ತಿದ್ದಾಳೆ ಇಲ್ಲಿ. ನನ್ ಕಷ್ಟ ನನ್ಗಾಗಿದೆ. ಕಮಲಿ, ನಿನಗಿದ್ ಬೇ. ಸುಮ್ಕಿರ್ಲಾರ್ದೆ ಕೊಚ್ಚೆ ನೀರ್ಗೆ ಯಾಕೆ ಕಲ್ಲೆ ಸಿಕ್ಯಾ? ಅಯ್ಯೋ, ಮಾತಿಗೆ ಹಾಗೆ ಹೇಳ್ದೆ ಅಷ್ಟೇ. ಇವ್ರ ಮಾತು, ಬಿಹೇವಿಯರ್ ಎಲ್ಲ ನನಗೆ ತುಂಬಾ ಭಯ ಪಡಿಸ್ತಿದೆ. ಅನಿಕಾ, ನೀನು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯಾ. ಭಯ ಪಡಬೇಡ.
ಡಾಕ್ಟರ್, ನೀವು ಟೆಸ್ಟ್ ಎಲ್ಲ ಶುರು ಮಾಡಿ. ಏನ್ ಟೆಸ್ಟ್ ಮಾಡ್ಲಿ? ವಾಟ್? ಇವ್ರಿಗೆ ಯಾವ ಟೆಸ್ಟ್ ಮಾಡೋದು ಅಂತ ಗೊತ್ತಿಲ್ವಾ? ರಿಷಿ, ಸಿಕ್ಕಾಪಟ್ಟೆ ಟೆಸ್ಟ್ಗಳಿದೆ. ನೀನು ಸಣ್ಣ ಹುಡುಗಿ ಅಲ್ವಾ, ಯಾವ ಟೆಸ್ಟಿಂದ ಸ್ಟಾರ್ಟ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಷ್ಟೇ. ಏನಾದರೂ ಟೆಸ್ಟ್ ಶುರು ಮಾಡಿ. ಎಸ್, ಚೆಕಪ್ ಸ್ಕೋಪ್. ಚೆಕಪ್ ಸ್ಕೋಪಾ? ಚೆಕಪ್ ಮಾಡೋ ಸ್ಕೋಪ್ಗೆ ಚೆಕಪ್ ಸ್ಕೋಪ್ ಅಂತಾನೆ ಅಲ್ವಾ ಕರೆಯೋದು, ಅಲ್ಲೂರ? ಅರೆ ಗೊತ್ತು ಸಾರ್, ಕಣ್ಣಲ್ಲೂ ಮಿಡ್ತಾ ಇರುತ್ತೆ. ಪಲ್ಸು ಪಲ್ಸು ಪಲ್ಸು, ಅದು ನಾನು ಇಂಗ್ಲೆಂಡ್ ಅಲ್ಲಿ ಕಲ್ತಿರೋದು. ಅದು ನಿಮ್ಗೆ ಅರ್ಥ ಆಗಲ್ಲ. ಲೆಟ್ ಮೀ ಡೂ ಮೈ ವರ್ಕ್. ಓಕೆ? ಯು ಶೋರ್? ಎಸ್. ಎಲ್ಲಿ ಅಮ್ಮ, ನೀವು ಕಣ್ಮುಚ್ಚೆ. ಸರಿ. ಮಿಡಿತ ಎಲ್ಲ ನಾರ್ಮಲ್ ಆಗಿ ಆಯ್ತಲ್ಲ, ಅದನ್ನ ಅರ್ಥ ಮಾಡ್ಕೊ. ಡಾಕ್ಟ್ರೆ, ಡಾಕ್ಟ್ರೆ, ಅತ್ತೆ ಬರೇ ಡಾಕ್ಟ್ರೆ ಹಿಂಗೆ ಹೊಂಟೋಯ್ತವ್ರಲ್ಲ, ಹೋಗಿದ್ರು ನಿಂತ್ಕೊಂಡಿಲ್ಲ. ಏನಾಗಿತ್ತು ಏನೋ? ರಿಷಿ, ಏನಾಯ್ತು? ಆಲ್ಮೋಸ್ಟ್ ಆಗಿತ್ತು, ಆದರೆ ಅಜ್ಜಿ ಮೊಮ್ಮಗಳು ಬಂದು ತಡೆದ್ಬಿಟ್ರು. ಟೈಮ್ ಇಲ್ಲ, ಮುಂದೆ ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಏನೇ ಮಾಡಿದ್ರು ವರ್ಕೌಟ್ ಆಗ್ತಿಲ್ಲ. ಹಾಗಾದ್ರೆ ಕೊನೆಯ ಅಸ್ತ್ರ ಪ್ರಯೋಗ ಮಾಡ್ತೀನಿ. ಡ್ರಾಮಾ ಮಾಡಿದೆ ಅಲ್ಲ, ನಿನಗೆ ರಿಷಿ ಸರ್ಗೆ ಮಾತ್ರ ನಾಟಕ ಮಾಡಕ್ ಬರೋದು, ನಮಗೂ ಬರ್ತೈತೆ. ಅದ್ ಸರಿ, ರಿಷಿ ಸರ್ ಯಾಕೆ ನೀ ಈ ಹೆಸರು ಹಾಕೊಂಡ್ಬರಕ್ಕೆ ಹೇಳಿದ್ರು? ಯಾಕೆ ಅಂತ ಗೊತ್ತಿಲ್ಲ ಕಣವಿ. ಹಿಂಗ್ ಮಾಡಿದ್ರೆ ಸಹಾಯ ಆಯ್ತೈತೆ ಅಂತ ರಿಷಿ ಸರ್ ಹೇಳಿದ್ರು. ಇಷ್ಟು ಮಾಡಲಿಲ್ಲ ಅಂದರೆ ಹೆಂಗೆ ಅಂತ ಒಪ್ಕೊಂಡ್ಬಿಟ್ಟೆ. ಜೊತೆಗೆ ಕಾಲೇಜ್ ಬೇರೆ ಇಲ್ಲಲ್ಲ, ಸುಮ್ಮನೆ ಲಾಕ್ಡೌನಲ್ಲಿ ಬೋರ್ ಆಗೋಗಿತ್ತು. ಮಾಡಿದ್ರೆ ಒಂಚೂರು ಜಾಲಿಯಾಗಿರ್ತೈತೆ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ಹಂಗಾರೆ ನಾನು ಅನ್ಕೊಂಡಿದ್ ಕರೆಕ್ಟು. ರಿಷಿ ಸರ್ಗೆ ಅನಿಕಾ ಮೇಲೆ ಅನುಮಾನ ಐತೆ, ಅದಕ್ಕೆ ಹೆಂಗ್ ನಾಟಕ ಆಡ್ಸವ್ರೆ. ಕರೆಕ್ಟು. ನಿಂಗಿ ಸಂಬು, ಜನರಲ್ ಆಗಿ ಜನರ ಬಗ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ನೀನೇ ಹೇಳು ಬೇಬಿ, ಆ ಡಾಕ್ಟರ್ನ ಅಷ್ಟು ಸಸ್ಪೆನ್ಸ್ ಆಗಿಲ್ಲ ಕರ್ಸೋದು ಏನಿತ್ತು? ನಿನ್ಗೆ ಹೇಳ್ಬಿಟ್ಟು ಕರ್ಸ್ಬೋದಾಗಿತ್ತಲ್ವಾ? ಇಷ್ಟೆಲ್ಲ ಕ್ವೆಶ್ಚನ್ಸ್ಗೂ ನಾನು ಸದ್ಯದಲ್ಲೇ ಆನ್ಸರ್ಸ್ ಕಂಡುಹಿಡಿತೀನಿ ಅಮ್ಮಮ್ಮ. ನನ್ನನ್ನು ಯಾರು ಮೋಸ ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ನಾನು ಬಿಡಲ್ಲ. ನಿಂಗಿ ಸಂಬು, ನೀವಿಬ್ರು ಊಟ ಮಾಡ್ಲಿಲ್ವಾ? ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ, ಸುಮ್ನೆ ಸಂಬು ಜೊತೆ ಮಾತಾಡ್ತಾ ಇದ್ದೀನಿ. ಏನದು? ಏನು ಏನೋ ಎತ್ ಮಾಡಕ್ತಿದ್ಯಲ್ಲ? ಏನಿಲ್ವಲ್ಲ.
ಈ ಕೈಯಾಗೂ ಏನೂ ಇಲ್ಲ. ಈಗ ಅದೇನೋ ಎತ್ ಮಾಡಕ್ದಲ್ಲ, ಏನದು? ಕಮ್ಲಿ, ಮನೇಲಿ ಈಟೊಂದೆಲ್ಲ ನಡೀತಾ ಇದೆ, ನೀನು ಬೇಡದೇ ಇರೋದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀಯಾ? ಅದಕ್ಕೆ ರಿಷಿ ಸರ್ ಈಗ ನಿನ್ನ ಬಿಟ್ಟು ದೂರ ಆಯ್ತಿರೋದು. ಮನೆ ಹಳ್ಳಿ ಅಂದ್ರೆ ಡಬಲ್ ಮೀನಿಂಗ್ ಆಯ್ತೈತಲ್ಲ ನಿಂಗೆ? ಅಯ್ಯೋ ಹೌದೇವಲ್ಲ. ಅಲ್ಲ, ನಿನ್ ಲವರ್ನ ಕಳ್ಕೊಬೇಡ, ನೀನ್ ಹೋಗವಿ. ಪಾಪ ಕಮ್ಲಿ, ಏನೂ ಅರ್ಥ ಆಯ್ತಿಲ್ಲ. ಬೇಸರ ಆಯ್ತೈತ್ ಕಣವಿ. ಕುಳ್ಳು ಅನಿಕಂಗಲ್ಲ ಸಂಭು, ನಮ್ ಕಮಲಿಗೆ. ಅವಳು ಎಲ್ಲಾರ್ಗೂ ಒಳ್ಳೇದನ್ನೇ ಬಯಸಿ ಎಲ್ರಿಗೂ ಒಳ್ಳೇದನ್ನ ಮಾಡಿ ಅವಳ ಕಣ್ಣಿಗೆ ಅನಿಕಾ ಮಾಡೋ ನಾಟಕ ಎಲ್ಲ ಕಾಣಿಸ್ತಾ ಇಲ್ಲ. ಅದಕ್ಕೆ ಅವಳು ನಾನು ನಂಬ್ತವಳೆ. ಸದ್ಯ ರಿಷಿ ಸರ್ಗಾನ ಅವಳ ಮ್ಯಾಕ ಅನುಮಾನ ಬಂತಲ್ಲ, ಅದೇ ಪುಣ್ಯ. ಇರು, ಮೊದ್ಲು ಈಸಿಯನ್ನ ರಚನೆಗೆ ಫೋನ್ ಮಾಡಿ ಹೇಳ್ತೀನಿ. ಸದ್ಯ ಈ ಬಟ್ಟೆನ ಕಮ್ಲಿ ನೋಡ್ಲಿಲ್ವಲ್ಲ. ರಿಷಿ, ನಿನ್ಗೆ ನನ್ನ ಮೇಲೆ ಅನುಮಾನ ಇದೆಯಾ? ವಾಟ್? ಸಾರಿ, ನಾನು ಹೀಗೆ ಕೇಳಬಾರ್ದು, ಬಟ್ ಹೇಳು ರಿಷಿ, ನಿನಗೆ ನನ್ನ ಮೇಲೆ ಯಾವುದು ಡೌಟ್ ಇಲ್ಲ ತಾನೇ? ನೋ, ನಾಟ್ ಅಟ್ ಆಲ್. ಯಾವ ವಿಷಯದಲ್ಲಿ ನಿನ್ ಮೇಲೆ ಅನುಮಾನ ಪಡ್ಲಿ ಅನಿಕಾ? ಐ ಟ್ರಸ್ಟ್ ಯು ರಿಷಿ, ಬಟ್ ಆದರೂ ನನ್ನ ಸಮಾಧಾನಕ್ಕೆ ನಾನು ಕೇಳ್ತಾ ಇದ್ದೀನಿ. ಅಲ್ಲ, ನಾನು ಅಷ್ಟು ಬೇಡ ಅಂದರೂ ನೀನು ಯಾಕೆ ಯಾರ್ಯಾರೋ ಡಾಕ್ಟರ್ನ ಕರೆಸಿ ಟೆಸ್ಟ್ ಮಾಡಿಸ್ತಿದ್ಯಾ? ಬಿಕಾಸ್ ಹೇಳು ರಿಷಿ, ಯಾಕೆ? ಕಮಲಿ ಅವರೇ, ಬಯಲಾದ್ರೆ ಸಾಕು. ಖಂಡಿತ ಆಗುತ್ತೆ ನಿಂಗೆ. ಆದ್ರೆ ಕಮ್ಲಿ ವಿಷಯದಲ್ಲಿ ಚೂರು ಹುಷಾರು. ಇದರಿಂದ ಕಮ್ಲಿಗೆ ತುಂಬಾನೇ ನೋವಾಗ್ತಿರ್ಬೋದು. ಅದನ್ನ ನೀನು ನಿಮ್ಮ ಅಣ್ಣನ ತಾವನ ಹೇಳವ. ಇಲ್ಲ ನಿಂಗೆ, ನಾವು ಕಮ್ಲಿಗೆ ಈ ವಿಷಯನ ಹೇಗೆ ಹೇಳಿದ್ರು ಅವಳು ಒಪ್ಪಲ್ಲ. ತನ್ನ ತಂಗಿ ತಪ್ಪು ಮಾಡಿರೋದೇ ಇಲ್ಲ ಅಂತ ವಾಚಕ್ ಬರ್ತಾಳೆ. ಹೌದಪ್ಪ ಹೌದು, ನನಗಂತೂ ಈಸಿದಾಗ ಸಾಕಾಗೋಗೈತೆ. ಅನಿಕನ್ ವಿಷಯವಾಗಿ ಏನ ಹೇಳಕ್ ಹೋದ್ರುವೆ ಕಮಲಿ ನನ್ನೇ ಎದುರಾಕೋತಾಳೆ. ಅದನ್ನ ಹೆಂಗ್ ಸರಿ ಮಾಡೋದು ಅಂತಾನೆ ಗೊತ್ತಾಯ್ತಿಲ್ಲ. ಅವಳೇ ಸರಿ ಹೋಗ್ತಾಳೆ, ಯು ಡೋಂಟ್ ವರಿ ನಿಂಗೆ. ನಿನಗ್ ಗೊತ್ತಿಲ್ಲ ಅಣ್ಣ ಕಮ್ಲಿನ ಎಷ್ಟು ಪ್ರೀತಿಸ್ತಾನೆ ಅಂತ. ಅವರಿಬ್ರು ಯಾವಾಗ್ಲೂ ಹಾಗೆ ಇರ್ಬೇಕು. ಅಥವಾ ಈ ರಿಷಿ ಕಮಲಿ ಸೇರ್ಕೊಂಡು ಏನಾದ್ರೂ ಈ ನಾಟಕ ಮಾಡ್ತಿದ್ರೆ ನೋ ನೋ, ನಾನಂತೂ ಸುಮ್ಮನೆ ಬಿಡೋದಿಲ್ಲ, ಸುಮ್ಮನೆ ಬಿಡಲ್ಲ. ಇದನ್ನ ಬೇಬಿಗೆ ಹೇಳೋಣ ಅಂತ ಅನ್ಕೊಂಡ್ರೆ ಯಾವಾಗ ನೋಡಿದ್ರು ಆ ರಿಷಿ ಅಥವಾ ಕಮಲಿ ಅವಳನ್ನ ಅಂಟ್ಕೊಂಡೇ ಇರ್ತಾರೆ. ಈ ವಿಷಯ ನಾನು ಅವ್ರು ತಿಳಿಸ್ಬೇಕು. ಏನ್ ಮಾಡೋದು? ಹೇಗಾದ್ರೂ ತಿಳಿಸ್ಬೇಕಲ್ಲ. ಇಲ್ಲಾಂದ್ರೆ ನಾವು ಸ್ವಲ್ಪ ಯಾಮಾರ್ಬಿಟ್ರು ನಮ್ ಗುಟ್ಟೆಲ್ಲ ರಟ್ಟ ಆಗತ್ತೆ ಅನ್ಸುತ್ತೆ. ಮನಿಕೊಂಬಿಟ್ಟವ್ರೆ, ನೀನ್ ಮನಿಕಾ. ನಿನ್ ಜೊತೆ ನಾನಿದ್ದೀನಲ್ವಾ?
ಯಾರಿದು? ಅರೆ ಯಾಕೆ ನೋಡ್ತಿದ್ದೀರಾ? ನಾನು ರಚನಾ. ರಚನಾ, ನೀನ್ ನಮ್ಮ ಮನೆಗ್ ಬಂದ್ ಸಾನೆ ದಿವಸ ಆಗಿತ್ತು ಕಣವ. ಹೆಂಗಿದ್ಯವ? ನಾನ್ ಚೆನ್ನಾಗಿದ್ದೀನಿ ಮಂಗ್ಲಮ್ಮ. ನೀವೆಲ್ರು ಹೇಗಿದ್ದೀರಾ? ಅಜ್ಜಿ ತಾತ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ. ನಾವೆಲ್ಲ ಫಸ್ಟ್ ಕ್ಲಾಸ್ ಆಗಿದ್ದೀವಿ. ಏನು ಸಣ್ಣದಂಗ್ ಕಾಣ್ತಾ ಇದೆ? ವರ್ಕೌಟ್ ಜಾಸ್ತಿನೋ? ಅಜ್ಜಿ ನೋಡಿ ತಾತನ ನಾನ್ ದಪ್ಪ ಆಗಿದ್ದೀನಿ ಅಂತ ಆಡ್ಕೋತಾ ಇದ್ದಾರೆ. ಇಲ್ಲಮ್ಮ, ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ನೀನ್ ಅದನ್ನ ತಪ್ಪಾಗಿ ತಿಳ್ಕೊತಾ ಇದೀಯಾ? ಮನೆಯಲ್ಲ ಹೆಂಗವ್ರವ? ಎಲ್ರು ಚೆನ್ನಾಗಿದ್ದಾರೆ ಮಂಗ್ಲಮ್ಮ. ಆದ್ರೂ ಅಣ್ಣ ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೋರು. ರಿಷಿ ಇಲ್ಲ ಅಂದ್ರೆ ಖಂಡಿತ ಬೋರ್ ಹೊಡೆಯುತ್ತೆ. ಗಾಬರಿ ಪಡಿಸ್ಬೇಡ. ನಾನಂದ್ರೆ ನಿನಗೆ ಕಮಲಿಗಿಂತಾನೂ ಇಷ್ಟನಾ ಅಂತ ನಾನು ಕೇಳಿದಾಗ ರಿಷಿ ಏನಂದ ಗೊತ್ತಾ? ಏನಂದ? ಕಮಲಿ ಅವ್ರಿಗಿಂತಾನು ನೀನೇ ನನಗಿಷ್ಟ. ಅಮ್ಮಮ್ಮ, ಮಜಾ ಏನು ಅಂದ್ರೆ ಅದನ್ನೆಲ್ಲ ಕಮಲಿನೂ ಕೇಳಿಸ್ಕೊಂಡ್ಲು. ಕಣ್ಣೋಗಿರೋ ಸಿಂಪತಿ ಸಖತ್ತಾಗಿ ವರ್ಕ್ ಆಗ್ತಿದೆ. ಅಯ್ಯೋ ಅಮ್ಮಮ್ಮ, ನಾನು ಇಷ್ಟು ಖುಷಿಯಾಗಿರೋ ವಿಷಯ ಹೇಳ್ತಿದ್ರೆ ನೀವ್ಯಾಕೆ ಹೀಗಿದ್ದೀರಾ? ಯಾಕಿಲ್ಲ? ಮಾತಾಡ್ಸಕ್ ಬಂದ್ರೆ ದಿಮಾಕು, ದೊಡ್ಡ ಮನ್ಮತ ಅನ್ನೋ ನೆನ್ಪು, ಮಣ್ಣಂಗಟ್ಟಿ. ಅದೇನ್ ಮಾಡ್ಕೊತಿರೋ ಮಾಡ್ಕೊಳ್ಳಿ. ನಾನಂತೂ ಮಾತಾಡ್ಸಕ್ಕಿಲ್ಲ. ಇಂಗ್ಲಿಷ್ ಪಾಠ ಮಾಡೋ ಅಮ್ಮಾಜಿ ಮೇಷ್ಟ್ರು ಅನ್ಕೊಂಡಿದ್ದೀರಾ? ಅಮ್ಮಮ್ಮ, ಏನ್ ಆಡ್ಕಲಾಡ್ತಿದ್ದೀರಾ? ಬ್ಯಾಡ್ ಬಾಯ್ ಆಗೋದ್ರಿ ಸರ್ ನೀವು. ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್, ಬ್ಯಾಡ್ ಬಾಯ್. ನೀವಾಗೆ ಮಾತಾಡ್ಸೋ ಗಂಟ ನಾನ್ ಮಾತಾಡ್ಸಕ್ಕಿಲ್ಲ. ಮೊದಲು KBM ತರ ಆಡೋದನ್ನ ನಿಲ್ಸಿ. ಹೇ ಕಮ್ಲಿ. ಹೇ ರಚನಾ, ಹೇಗೆ? ನಾನ್ ಬಂದ್ಬಿಟ್ಟೆ, ಖುಷಿ ಆಯ್ತಾ? ಅಯ್ಯಯ್ಯೋ, ಖುಷಿನ ಅಂದ್ರೆ ಅಯ್ಯಯ್ಯೋ ಅಂತಿದ್ಯಲ್ಲ. ನಾನ್ ಬಂದಿದ್ ನಿಂಗೆ ಇಷ್ಟ ಆಗಿಲ್ವಾ? ರಚನಾ, ಇಷ್ಟ ಆಯ್ತು. ಅಯ್ಯೋ, ಯಾಕಿಷ್ಟು ಗಾಬ್ರಿಲಿದ್ಯಾ? ಡಾಕ್ಟರ್ ಡ್ರೆಸ್ನೆಲ್ಲ ತಗೊಂಡು ಹೋಗಿ ಎಸದ್ಲಾ? ಹಾ ಬೇಬಿ, ನನಗೆ ಯಾಕೋ ಆ ರಿಷಿ ಮತ್ತೆ ಕಮಲಿ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಿದ್ದಾರೆ, ಏನೋ ಮಸ್ಲತ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆ. ಅಲ್ಲ, ಎಲ್ರೂ ಸೇರ್ಕೊಂಡು ಹೀಗ್ ಮಾಡ್ತಿದ್ದಾರೆ ಅನ್ನೋದಾದ್ರೆ ನಿನ್ನೆ ರಾತ್ರಿ ರಿಷಿ ನನ್ನ ಜೊತೆ ಯಾಕೆ ಆಗಿದ್ದ? ಬೇಬಿ, ಮ್ಯಾಜಿಕ್ ಮಾಡೋರ್ಗೆ ಕಣ್ ಕಟ್ಟೋ ವಿದ್ಯೆ ಗೊತ್ತಿರುತ್ತಲ್ಲ, ಹಾಗೆ ಇವನು ಕೂಡ ನಿನ್ನ ಜೊತೆ ಚೆನ್ನಾಗಿ ಇದ್ದು ಎಲ್ಲ ಸಾಧಿಸೋದೇ ಅವನ್ ಪ್ಲಾನ್ ಆಗಿದ್ರೆ ಏನ್ ಮಾಡ್ತೀಯ ಬೇಬಿ? ಓ ಮೈ ಗಾಡ್, ಯು ಸ್ಕೇರಿಂಗ್ ಮೀ ಅಮ್ಮಮ್ಮ. ಇನ್ನೊಂದ, ರಿಷಿ ಮತ್ತೆ ನಾನು ಒಟ್ಟಿಗೆ ಚೆನ್ನಾಗಿರೋದನ್ನ ನೋಡಿ ಆ ಕಮಲಿ ಹೇಗೆ ಹುರ್ಕೋತಾ ಇದ್ಲು ಗೊತ್ತಾ? ಇದಕ್ಕಿಂತ ಸಾಧನೆ ಬೇಕಾ ಅಮ್ಮಮ್ಮ? ಅದಲ್ಲ ಬೇಬಿ, ನಾನ್ ಹೇಳ್ತಾ ಇರೋದು ಈ ಆಸ್ತಿ ಬಗ್ಗೆ. ಏನು, ಈ ಆಸ್ತಿ ಎಲ್ಲ ನಿನ್ನ ಪಾಲ್ಗಾಗ್ಬಿಟ್ರೆ ನಾವ್ ಅಂದ್ಕೊಂಡಿದ್ದ ಪ್ಲಾನ್ಸ್ ಎಲ್ಲವೂ ಸಕ್ಸಸ್ ಆದ ಹಾಗೆ ಬೇಬಿ. ಎಸ್ ಅಮ್ಮಮ್ಮ, ಯು ಆರ್ ಆಬ್ಸಲ್ಯೂಟ್ಲಿ ರೈಟ್. ಡೋಂಟ್ ವರಿ, ಆದಷ್ಟು ಬೇಗ ಈ ಆಸ್ತಿ ಎಲ್ಲ ನಮ್ಮ ಪಾಲಿಗೆ ಬರುತ್ತೆ. ಐ ಗ್ಯಾರಂಟಿ ಇಟ್. ನೋಡ್ನಿಲ್ವಾ, ಜನ ಎಲ್ಲ ಏನ್ ಟಿವಿ ಫ್ರಿಜ್ ತಕೊಳಕ್ ಹೋದ್ರ? ಎಲ್ಲರೂ ದಿನಸಿ ತಕೊಳಕ್ಕೆ ಮುಗಿ ಬಿದ್ದು ಕಿತ್ತಾಡ್ತಾ ಇದ್ದಿದ್ದು.
ಸಣ್ಣ ಕಲ್ತ್ಕೊಂಡಿದ್ಯಾ ಮಾತಾಡೋದ್ನ. ನಿನ್ ಫ್ರೆಂಡ್ ಅಲ್ವಾ ಅದಕ್ಕೆ. ಅಬ್ಬಾ ಸಾರಿ ಬಿಡು. ಏನಾಯ್ತು ಏಳು? ಏನಿಲ್ಲ ಬಿಡು. ಏಳ್ ಕಮ್ಲಿ. ಏನಿಲ್ಲ ಅನ್ನಲ್ಲ. ಸರಿ ಬಿಡು. ಅಷ್ಟೇನಾ? ಒತ್ತಾಯ ಮಾಡಿ ಕೇಳಕ್ಕಿಲ್ವಾ? ಅಯ್ಯೋ ಏಳವ ತಾಯಿ, ಅದ್ ಯಾಕೆ ಹಿಂಗ್ ಕುಂತಿದ್ಯಾ? ನಿಂಗೆ ರಾತ್ರಿ ರಿಷಿ ಸರು ಏನ್ ಮಾಡಿದ್ರು ಗೊತ್ತಾ? ಅಯ್ಯಯ್ಯೋ ಏ ಮುಚ್ಚೆ ಬಾಯ್ನ. ಕಮಲಿ ಅಂಡ್ ರಿಷಿ ಇಬ್ರು ಎರಡು ಕಣ್ಣಿದ್ದಾಗೆ. ಏನೋ ಅನಿಕಾ, ನಮ್ಮ ಅಮ್ಮಂಗೆ ಯಾವಾಗ್ಲೂ ನಿಂದೇ ಚಿಂತೆ. ಅವಳಿಗೆ ಕಣ್ ಸರಿ ಹೋಗ್ಬಿಟ್ರೆ ಸಾಕಪ್ಪ ಅಂತ ಯಾವಾಗ್ಲೂ ಮಾತಾಡ್ತಾನೆ ಇರ್ತಾರೆ. ಆಕ್ಚುಲಿ ನಮ್ಮ ಇಂಟೆನ್ಷನ್ ಅದೇ ಅಲ್ವಾ ಅಣ್ಣ? ಯಾ ಡೆಫಿನೆಟ್ಲಿ ಆಫ್ ಕೋರ್ಸ್ ಯಾ. ಅನಿಕಾ, ಈಗ ಹೇಗಿದ್ರು ನಾನು ಬಂದಿದ್ದೀನಿ. ಸೊ ನಿಂಗೀಗ 3 ಕಣ್ಣು. 3ನೇ ಕಣ್ಣು ಬಿಟ್ರೆ ಭಸ್ಮ ಆಗ್ಬಿಡ್ಬೇಕು. ಇಟ್ ವಾಸ್ ಅ ಜೋಕ್ ಅನಿಕಾ, ಕಮ್ ಆನ್ ನಗು. ಸರಿ ಅಣ್ಣ, ನಾವು ಹೊರಡೋಣ. ಅನಿಕಾ ರೆಸ್ಟ್ ತಗೊಳ್ಳಿ. ರಿಷಿ ಸರ್ಗೆ ನೀನಂದ್ರೆ ಸ್ಯಾನೇನೆ ಪಿರುತಿ ಐತೆ. ಇಲ್ಲ ನಿಂಗೆ ಅವ್ರಿಗೆ ಇಷ್ಟ ಇದ್ದಿದ್ರೆ ಅನಿಕಂತವ ಹೂ ಅಂತಿರ್ಲಿಲ್ಲ. ಹೌದು ಕಮ್ಲಿ, ಸಾರ್ಗೆ ಅನಿಕಾ ಅಂದ್ರೇನೆ ಇಷ್ಟ. ನೀನಂದ್ರ ಒಂಚೂರು ಇಷ್ಟ ಅಲ್ಲ. ಏಯ್ ಹೋಗೆ ದಡ್ಡಿ, ಹಂಗೆಲ್ಲ ಏನಿಲ್ಲ. ರಿಷಿ ಸರ್ಗೆ ನಾನಂದ್ರನೇ ಇಷ್ಟ. ಅವಳ ಹತ್ರ ಸುಮ್ಕೆ ಬರ್ಲಾ? What the hell? ಅವ್ಳು ಕೇಳಿಸ್ಕೊಂಡ್ಬಿಟ್ಲಾ? ನೋ 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 ನೋ. ಅಮ್ಮಮ್ಮ, ಅವ್ಳು ಕೇಳಿಸ್ಕೊಂಡ್ಬಿಟ್ಲಾ? ಬೇಬಿ, ಅವ್ರು ಕೇಳಿಸ್ಕೊಂಡಿಲ್ಲ. ಕೂಲ್ ಆಗಿರು, ಪ್ಲೀಸ್ ಕಾಮ್ ಡೌನ್ ಬೇಬಿ. ಔಟು ಕಾಮ್ ಡೌನ್ ಅಮ್ಮಮ್ಮ. ಮೊದಲೇ ಅವಳು ಬಂದು ಅಮ್ಮಮ್ಮ ಹೋಗಿ ಚೆಕ್ ಮಾಡಿ. ಅವಳು ಹೋದ್ಲಾ ಇಲ್ವಾ ಅಂತ ಹೋಗಿ. ಸರಿ ಇಲ್ಲ ಇವಳು. ಅವರು ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ಬೋದು, ಆದ್ರೆ ಗನ್ ತರ ಇರೋ ರಿಷಿ ನಿನ್ನ ಜೊತೆ ಇದ್ದಾನೆ ಬೇಬಿ. ಅವನು ನಿನ್ನ ಕೈಯಲ್ಲಿರೋವರೆಗೂ ಯಾರು ಏನು ಮಾಡೋದಕ್ಕಾಗಲ್ಲ. ಡೋಂಟ್ ವರಿ. ಎಸ್ ಅಮ್ಮಮ್ಮ, ಅದೇ ನನಗೆ ಧೈರ್ಯ. ರಿಷಿ ಇಸ್ ವಿತ್ ಮೀ. ಸೂಪರ್ ಅಣ್ಣ, ಡೋಂಟ್ ವರಿ. ಈ ಪ್ಲಾನು ಡೆಫಿನೆಟ್ ಆಗಿ ವರ್ಕೌಟ್ ಆಗುತ್ತೆ. ಅವಳ ನಾಟಕ ಬಯಲಾಗೆ ಆಗುತ್ತೆ. ನನ್ನಿಂದನಾ? ನಾನೇನ್ ಮಾಡ್ದೆ? ಏನಿಲ್ಲ ಬಿಡಿ ಸರ್. ಸರಿ, ಓಕೆ. ನಿನ್ನೆ ಒಂದು ಗೇಮ್ ಆಡೋಣ ಅಂತ ಹೇಳಿದ್ದೆ. ಇವತ್ತು ಆ ಗೇಮ್ ಆಡೋಣ? ಸರ್ ಗೇಮಾ? ನಾನು ರೆಡಿ. ನಾನು ರೆಡಿ. ಸೂಪರ್. ಇರಿ, ನಾನು ಹೋಗಿ ಅನಿಕನ್ ಕರ್ಕೊಂಬರ್ತೀನಿ. ಏನ್ ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ. ನಿಂಗಿ ನಾನು ಕರ್ಕೊಂಬರಷ್ಟಲ್ಲಿ ಅಜ್ಜಿ ತಾತ ಏನ್ ಕರ್ಕೊಂಡ್ಬಿಡು. ಸರಿ, ನೀನ್ ಕಾಫಿ ಕುಡಿ.
ಸರಿಯಾಗಿರಕ್ಕಿಲ್ಲ. ಮಾಡ್ತಿದ್ಯವಿ? ಬಾ ಕಮ್ಲಿ. ಸರಿ ಬಾ ಕೆಳಗೆ ಹೋಗೋಣ. ಯಾಕೆ ಮತ್ತೆ ಡಾಕ್ಟರ್ ಅಂತ ಯಾರಾದ್ರೂ ಬಂದ್ರಾ? ಅಯ್ಯೋ ಇಲ್ಲ ಕಣಮ್ಮಿ, ನನ್ನ ರಿಷಿ ಸರ್ ಆಟ ಆಡುಮ ಅಂತ ಹೇಳಿದ್ರಲ್ಲ, ಇವಾಗ ರಚನೂ ಬಂದವಳೆ, ಬಾ ಆಟ ಆಡುಮ. ಅಜ್ಜಿ ರೆಡಿನಾ? ಗೇಮ್ ಸ್ಟಾರ್ಟ್ ಮಾಡೋಣ. ಓ ನಾನ್ ರೆಡಿ. ಏನು ಗೇಮು ರೆಡಿ ಅಂತೆಲ್ಲ ಏನೇನು ಹೇಳ್ತಾ ಇದ್ದೀರಾ? ಕಾಮಿನಿ ಅಜ್ಜಿ, ಅವ್ರವ್ರ ಪಾಡಿಗೆ ಅವ್ರವ್ರಿದ್ರೆ ಬೋರ್ ಹೊಡಿಯುತ್ತಲ್ಲ, ಅದಕ್ಕೆ ಒಂದ್ ಗೇಮ್. ಅಲ್ಲ, ಬೇಬಿನ ಯಾಕೆ ಕರ್ಕೊಂಡ್ ಬಂದ್ರಿ ಪಾಪ? ಅಲ್ಲ, ಅವಳಿರೋ ಪರಿಸ್ಥಿತಿಗೆ ಗೇಮ್ ಆಡಕ್ಕಾಗತ್ತಾ? ಏನ್ ರಿಷಿ ಇದು? ಅರೆ ಗೇಮ್ ಆಡ್ತಿರೋದೇ ಅನಿಕಂಗೋಸ್ಕರ. ಇಟ್ಸ್ ಓಕೆ ರಿಷಿ, ನೀವ್ ಆಡ್ಕೊಳ್ಳಿ. ಸಾರ್ ಇಂಗ್ಲೀಷಾಗ ಏನೋ ಅಂದ್ರಲ್ಲ, ಏನಂತ? ಎಂಟಿ ಮೈಂಡ್ ಇಸ್ ಅ ಡೆವಿಲ್ ವರ್ಕ್ಶಾಪ್ ಅಂದ್ರೆ ಖಾಲಿ ಕೂತಿರೋದು ಕೆಟ್ಟ ಬುದ್ಧಿ ಅಂತ. ಹಾಯ್, ಖಾಲಿ ಕುಂತ್ಕೊಳ್ಳೋದೇನೋ, ಅವ್ಳು ಕಾಲ್ ಮ್ಯಾಗ ಕಾಲ್ ಹಾಕೊಂಡು ಕುಂತ್ಕೊಂಡ್ರು ಅವಳು ಕೆಟ್ಟ ಬುದ್ಧಿನೇ. ಹಾ ರಿಷಿ, ಅನಿಕಾ ಹೇಳ್ತಾ ಇರೋದೇ ಸರಿಯಾಗಿದೆ. ನೀವ್ ಮಾಡ್ಕೊಳ್ಳಿ, ಅವಳೇನ್ ಬೇಡ. ಅರೆ ಟ್ರಸ್ಟ್ ಮೀ, ನಾವೆಲ್ಲ ಯಾವ್ದೋ ಒಂದು ವಿಷಯದಲ್ಲಿ ಬ್ಯುಸಿ ಆಗಿರ್ತೀವಿ. ಆದ್ರೆ ಅನಿಕಾ ಪಾಪ, ಫಾರ್ ಎಕ್ಸಾಂಪಲ್ ಕಮ್ಲಿ ಅವ್ರನ್ನೇ ತಗೊಳ್ಳಿ, ಅಡುಗೆ ಮಾಡೋದ್ರಲ್ಲಿ, ಎಜುಕೇಶನ್, ಸ್ಟಡೀಸ್ ಇದ್ರಲ್ಲಿ ಬ್ಯುಸಿ ಆಗೋಗ್ತಾರೆ. ಅಂಥದ್ದೇ ಆಕ್ಟಿವಿಟಿ ಅನಿಕಂಗೂ ಇದ್ರೆ ಶೀಲ್ ಬಿ ಹ್ಯಾಪಿ ಅಲ್ವಾ, ಎಂಗೇಜ್ ಆಗಿರ್ತಾಳೆ. ಹೌದು ಅಣ್ಣ, ಕರೆಕ್ಟ್ ಆಗಿ ಹೇಳ್ತಿದ್ಯಾ. ಏನ್ ಗೇಮ್ ಅಂತ ಹೇಳು, ಆಡೋಣ. ನನಗೂ ಮನೇಲಿ ಸುಮ್ನೆ ಕೂತು ಕೂತು ಬೋರ್ ಆಗಿದೆ. ಟ್ರಸ್ಟ್ ಮೀ ಅನಿಕಾ, ಈಗ ನಾವ್ ಆಡ್ತಾ ಇರೋ ಗೇಮು ನಾವೆಲ್ಲರೂ ಆಡೋದಕ್ಕಿಂತ ಚೆನ್ನಾಗಿ ನೀನೇ ಆಡೋದಕ್ಕಾಗೋದು. ಯಾಕಂದ್ರೆ ನಾವ್ ಆಡ್ತಿರೋ ಗೇಮು ಕಣ್ಣ ಮುಚ್ಚಾಲೆ. ದಿಸ್ ಇಸ್ ನಾಟ್ ಫೇರ್ ರಿಷಿ. ನಂಗೆ ಕಣ್ ಕಾಣಲ್ಲ ಅಂತ ಹೀಗ ಆಡ್ಕೊಳ್ಳೋದು ನಾನ್ ಬರಲ್ಲ. ಏಯ್ ನೋ ಅನಿಕಾ, ಕೋಪ ಮಾಡ್ಕೊಂಬೇಡ ಪ್ಲೀಸ್. ನಿನಗ್ ಮಾತ್ರ ಕಣ್ ಕಾಣಿಸ್ತಿಲ್ಲ ಅಂತ ಏನ್ ಬೇಜಾರ್ ಮಾಡ್ಕೊಂಡಿದ್ಯಾ? ಆ ಬೇಜಾರ್ನ ಎಲ್ರಿಗೂ ಹಂಚೋಣ ಅಂತ. ನಿನಗೆ ಇಲ್ಲಿವರೆಗೂ ಯಾರ್ಯಾರು ಬೇಕು ಅಂತ ಡೌಟ್ ಪಟ್ಟಿದ್ದಾರೆ, ಯಾರ್ಯಾರು ನಿನ್ನ ಆಡ್ಕೊಂಡಿದ್ದಾರೆ, ನಿನ್ ಕಷ್ಟ ಎಲ್ರಿಗೂ ಗೊತ್ತಾಗ್ಲಿ. ಏನಂತ್ಯಾ? 2 3 ಸೇರಿದೆ. Oh no! Super! Anika! ಬಾ ನಿಕಾ, ಕಣ್ಣಿಗೆ ಬಟ್ಟೆ ಕಟ್ತೀನಿ. ರಿಷಿ, ಐ ಯು ಜೋಕಿಂಗ್? ನನಗೆ ಯಾಕೆ ಕಟ್ತೀಯಾ? ಇಟ್ ಡಸಂಟ್ ಮೇಕ್ ಅ ಡಿಫರೆನ್ಸ್. ಪರವಾಗಿಲ್ಲ, ದಟ್ಸ್ ಓಕೆ. ಸೂಪರ್! ಹೋಗಿ ಬಾ, ಪದೇ ಪದೇ ನಾನೇ ಔಟ್ ಆಗ್ತಾ ಇದ್ದೀನಿ, ನಾನ್ ಬರಲ್ಲ. ವೇಟ್ ಅನಿಕಾ, ಇದೊಂದು ಲಾಸ್ಟ್ ಗೇಮ್, ಓಕೆನಾ? ನಿಮ್ಗೆ ಏನಾದ್ರು ಬೋರ್ ಆಯ್ತು ಅಂತ ಹೇಳಿದ್ರೆ ಸ್ಟಾಪ್ ಮಾಡೋಣ. ರೈಟ್? ಹುಷಾರು ಬೇಬಿ. ಅಯ್ಯ, ನೀವ್ ಯಾಕೆ ಅನಿಕಂಗ್ ತೆಪ್ ಸಲ ಕೊಡೋದು? ನೀವ್ ಆಟದಲ್ಲಿ ಇಲ್ಲ, ಸೈಡ್ಗೆ ಹೋಗಿ ನಿಂತ್ಕೊಳ್ಳಿ. ಏ, ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ಳೆ. ನನ್ ಬೇಬಿ ಏನಾರು ಎಡು ಬಿದ್ರೆ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಯಾರು ಬರ್ತಾರೆ? ಅವಳೇನು ಬಿದ್ದೋಗಲ್ಲ, ಅವಳು ನೋಡ್ಕೊಳಕ್ ಈತೊಂದ್ ಜನ ಇದೀವಿ, ನೀವ್ ಹೋಗಿ ಒಳಿಕೆ. ಹುಷಾರು ಬೇಬಿ. ಅಯ್ಯೋ, ಏ ಹೋಗ. ಮಾಡ್ತೀನಿ. ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು. ಕಾಮಿನಿ,
ಏನೋ ಬೈ ಮಿಸ್ಟೇಕ್ ಆಗಿರುತ್ತೆ, ಅದಕ್ಕೆ ಕಮಲಿನ್ ಬೈತಾ ಇದೀಯಾ? ಬೈಬೇಕಾಗಿರೋದು ಕಮಲಿನಲ್ಲ ಅನ್ಪೂರ್ಣ, ನಿನ್ನ ನಮ್ಮ ಅಣ್ಣನ. ಅಲ್ಲ, ಈ ವಯಸ್ಸಲ್ಲಿ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕುಣಿಯಕ್ ಬೇಕಾಗಿತ್ತ? ಏನಾಗಿದೆ ನಿಮ್ಗೆ? ನೋಡಿ ಹೇಗಾಯ್ತು ಇವಾಗ. ಕಾಮ್ ಡೌನ್. ಈಗ ಕೂಗಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಅನಿಕಾ, ಹೋಲ್ಡ್ ಮೀ. ಮೆಲ್ಲಿಗೆ ಬೇಬಿ, ಆ ಕಡೆ ಹಾಕು ಕಾಲು. It's paining, Rishi. I'm sorry. ಬೇಬಿ, ನೀನಾದ್ರೂ ಆಟಕ್ಕೆ ಬರಲ್ಲ ಅಂತ ಆಟ ಮಾಡ್ಬೋದಾಗಿತ್ತಲ್ವಾ? ನಾನ್ ಹೇಳಿದ ಮಾತು ಕೇಳಿದ್ರೆ ಹೀಗೆಲ್ಲ ಏನೂ ಆಗ್ತಿರ್ಲಿಲ್ಲ. ಆದರೆ ಇದು ಹುಡುಗಾಟ ಅಲ್ಲ. ನೀವು ಹೇಳ್ದಾಗೆ ಉದ್ದೇಶ ಏನೋ ದೊಡ್ಡದಾಗೆ ಇದೆ. ನಾವೇನೇ ಮಾಡಿದ್ರೂ ಅನಿಕಾ ಬಣ್ಣ ಬಯಲು ಮಾಡೋಕ್ಕಾಗ್ತಿಲ್ಲ. ಅಥವಾ ಇದು ಹುಡುಗಾಟ ಅಂತ ನಾವೇ ಅನ್ಕೊಂಡಿದ್ದೀವ ರಿಷಿ? ಅದೇ ತೋಳ ಬಂತು ತೋಳ ಕತೆ ಇದೆಯಲ್ಲ, ಹಾಗೆ ಅನಿಕಾ ಇಷ್ಟು ದಿನ ಆಡಿದ ಆಟಗಳಿಂದ ನಾವು ಅವಳನ್ನ ಅಳಿತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ನಿಜವಾಗ್ಲೂ ಅವಳು ಕಣ್ ಕಾಣದೇ ಇರ್ಬೋದಾ? ಅಯ್ಯೋ, ಇನ್ನು ನಿನಗೆ ಅಂತ ಕೇಳ್ತಿದ್ಯಲ್ಲ, ಟ್ಯೂಬ್ಲೈಟಾ ನೀನು? ಕಣ್ ಕಾಣ್ತಾಯ್ತಾ? ಇಷ್ಟ ದಿನ ನಾಟಕ ಮಾಡ್ತಿದ್ಯಾ? ನೀನ್ ಟ್ಯೂಬ್ ಲೈಟೇ ಬಿಡೆ. ಕೆಸರಿನ ಕಮ್ಲಿ ಕಾಣ್ತಿದೆ ಕಣೆ ನನ್ಗೆ. ಈಗ ರಿಷಿ ಬೇಜಾರ್ ಮಾಡ್ಕೊಂಡು ಹೋಗಿದ್ದು, ಅವನು ಹೋಗ್ತಿದ್ರು ನೀನ್ ನೋಡ್ಕೊಂಡು ನಿಂತಿದ್ದು. ಹಾ, ಈಗ ನನ್ನ ನೋಡ್ತಾ ಅಲ್ಲಿ ನಿನ್ ಕಣ್ಣಲ್ಲಿ ಕೂತಿರೋ ಭಯ ಎಲ್ಲ ಕಾಣ್ತಿದೆ. ಇಂತನ ಎಲ್ರು ಪಾಪ ವೀಕ್ನೆಸ್ ಅಂತ ಬೇರೆಯವ್ರಿಗೆ ನಂಬಿಸೋದ್ರಲ್ಲಿ ಎಂತ ಕಿಕ್ಕಿದೆ ಗೊತ್ತಾ? ತಪ್ಪು ಅನಿಕಾ. ಹಾ, ಏನು? ನೀನು ಮಾಡ್ತಿರೋದು ಮೋಸ. ಎಲ್ರಿಗೂ ದ್ರೋಹ ಮಾಡ್ತಿದ್ಯಾ ಅನಿಕಾ? ಅದ್ ತೆಪ್ಪು. ಹೌದು ಕಣೆ, ತಪ್ಪೆ, ಮೋಸನೇ. ನಿಮ್ಮೆಲ್ರೂ ನನ್ ಸರ್ವೆಂಟ್ಸ್ ತರ ಬಳಸ್ಕೊತಾ ಇದ್ದೀನಿ. ನಿಮ್ಗೆ ಯಾರ ಮೇಲೂ ನನ್ ಸ್ವಲ್ಪನೂ ಸಿಂಪತಿ ಇಲ್ಲ ಕಣೆ. ಅದಕ್ಕೇನಂತೆ? ನಾನ್ ತಪ್ಪು ಮಾಡ್ತಿದ್ದೀನಿ ಅಂತ ರಾತ್ರಿ ದೇರ್ ಬಂದ್ಬಿಟ್ಟು ನಾನ್ ಮಾಡಿದ ತಪ್ಪು ಅಂದ್ರೆ ನಾನು ಮಾಡೋ ಕಾರಣ ನೀನ್ ಮಾಡಿರೋದು ನನಗಿಂತ ದೊಡ್ಡ ತಪ್ಪು ಕಮ್ಲಿ. ನಾನೇನ್ ಮಾಡ್ದೆ ಅನಿಕಾ? ಹುಡ್ದಾಗಿಂದ ನನ್ ಯಾವ್ದು ಲೈಫ್ ಅಂತ ಬದುಕ್ತಿದ್ನೋ ಅದ್ರ ಡೆಫಿನೇಷನ್ ಚೇಂಜ್ ಮಾಡ್ಬಿಟ್ಟಿಯಲ್ಲೇ. ನಾನು ಹುಟ್ಟಾಗ್ಲೇ ರಿಚೆಸ್ಟ್ ಆಗಿ ಹುಟ್ಟಿರೋದು ಅದ್ ನನ್ ತಪ್ಪ? ಲೇ, ನೀನು ಹಳ್ಳಿಯಲ್ಲಿ ಹಸು ಮೇಯಿಸ್ಕೊಂಡು ಬದುಕಿರ್ಬೇಕು ಅಂತ ನಿನ್ನ ಹಣೆಯಲ್ಲಿ ಬರ್ತಿದ್ರೆ ಅದನ್ನ ನಾನೇನೇ ಮಾಡ್ಲಿ? ಹೋಗಿ ಹೇಳ್ಕೊ. ಕಣ್ ಕಾಣಿಸ್ದೆ ಗ್ಲಾಸ್ನ ತುಳಿದ್ಬಿಟ್ಲು ಪಾಪ ಅಂತ ಎಲ್ರು ನನಗ್ ಸಿಂಪತಿ ತೋರಿಸ್ತಾ ಇದಾರೆ. ನಿನ್ನ ಯಾರು ನಂಬೋದಿಲ್ಲ. ನಂಬೋಕೆ ನಾನು ಬಿಡಲ್ಲ. ಇದು ಬರೀ ಸ್ಯಾಂಪಲ್ ಅಷ್ಟೇ ಕಣೆ ಕಮಲಿ. ರಿಷಿ ನನಗ್ ಸಿಗೋಕೋಸ್ಕರ ನಾನ್ ಏನ್ ಮಾಡಕ್ಕೂ ರೆಡಿ. ನನ್ ರಕ್ತ ಆದ್ರೂ ಹರಿಸ್ತೀನಿ, ನಿನ್ ರಕ್ತ ಆದ್ರೂ ಹರಿಸ್ತೀನಿ. ನಾನು ಸುಮ್ಮನೆ ಇದ್ದೀನಿ ಅಂದರೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ಅಂತ ಅಲ್ಲಪ್ಪ.
ನಾನು ಅಖಾಡಕ್ಕೆ ಇಳಿಯೋದು ಬೇಡ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಅದಕ್ಕೆ ಟೈಮ್ ಬಂದಿದೆ. ಈಗ ನಾನು ಮಾಡೋ ಪ್ಲ್ಯಾನಲ್ಲಿ ಸತ್ಯ ಏನೇ ಇದ್ರೂ ಅದು ಹೊರಗೆ ಬರಲೇಬೇಕು. ನೋಡೋಣ ಇದರಲ್ಲಿ ಗೆಲ್ಲೋದು ನಾವ ಅಥವಾ ಅವಳ ಅಂತ. ಏನೋ ಆಗಿದೆ, ನೀವಿಬ್ರು ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ಎಂತದೂ ಇಲ್ಲ ರಚನಾ, ನೀನೇ ಊಹಿಸ್ಕೊಂಡ್ರೆ ಏನು ಮಾಡಕ್ಕಾಗಕ್ಕಿಲ್ಲ. ರಚನಾ, ಲೇಟ್ ಆಯ್ತು, ನಿಮ್ಮ ಅವ್ವ ಕಾಯ್ತಿರ್ತಾರೆ. ಓ, ಅಂದ್ರೆ ನೀನ್ ನನ್ನ ಹೋಗು ಅಂತಿದ್ಯಾ? ರಚನಾ ನಡಿ. ಏನಾಯ್ತು ಅಣ್ಣ? ಏನಿಲ್ಲ, ಅಮ್ಮ ವೆಯ್ಟ್ ಮಾಡ್ತಿರ್ತಾರೆ. ನೀನ್ ಇಲ್ಲಿ ಸ್ಟೇ ಆಗದ್ ಬೇಡ, ಹೊರಡು. ತಗೋ ಬೇಬಿ, ಲೈಫಲ್ಲಿ ಸಿಹಿ ಜಾಸ್ತಿ ಆಗ್ತಿದೆ ಅಂತ ಸೆಲೆಬ್ರೇಟ್ ಮಾಡಬೇಕು ಅಂತ ಒಂದೇ ಒಂದು ಸ್ಪೂನ್ ಸಕ್ಕರೆ ಜಾಸ್ತಿ ಹಾಕಿದ್ದೀನಿ, ಕುಡಿ. ಆದ್ರೂ ಹೇಗ್ ಮಾಡ್ಕೊಂಡಿದ್ಯಾ ನೋಡು ನೀನು. ಕಾಲ್ ತುಂಬಾ ನೋಯ್ತಿದ್ಯಾ ಬೇಬಿ? ಋಷಿ ಮುಟ್ಟೋಕ್ಕೂ ಮೊದಲು ನೋವಿತ್ತು, ಬಟ್ ಈಗಿಲ್ಲ. ರಾಮ ಮುಟ್ಟಿದ ಹಲ್ಯ ನೀನು. ನಾಚಿಕೆ ನೋಡು, ನಾಚಿಕೆ. ಛೇ ಅಮ್ಮಮ್ಮ, ಎಂತ ಕಂಪ್ಯಾರಿಸನ್ ಕೊಡ್ತಿದ್ದೀರಾ ಅಮ್ಮಮ್ಮ? ಋಷಿ ರಾಮ ಆದ್ರೆ ನಾನ್ ಸೀತೆ ಅಷ್ಟೇ. ಈ ಅಹಲ್ಯ ಪಹಲ್ಯ ಎಲ್ಲ ಏನೂ ಇಲ್ಲ. ಓಕೆ, ಡಾಕ್ಟರ್ ತವ ಹೋಗಿ ಕಣ್ ಚೆಕಪ್ ಮಾಡಿಸ್ಕೊಳ್ಳಿ. ಹೆಂಗಿದ್ರು ನಿಮ್ಗೆ ಕಮಲಿ ಅವರೇ, ನಾನು ಬರ್ತೀನಿ. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಆಮೇಲೆ ಹೋಗೋಣ. ಅನಿಕಾ ಹೀಗೆ ಇದ್ರೆ ಅವಳು ಮುಂದಿನ ಜೀವನ ಹೇಗೆ ಅಂತ ನನಗೆ ಯೋಚನೆ. ಅದ್ರ ಬಗ್ಗೆ ನಿನಗೇನು ಅನ್ಸತ್ತೆ ಅಂತ ಕೇಳಿದೆ. ಎಲ್ಲನೂ ಆ ಮಾರವನ್ ಮ್ಯಾಕೆ ಭಾರ ಹಾಕಿವ್ನಿ ಅಜ್ಜಿ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಳ್ಳೋದ್ ಬಿಟ್ರೆ ನಂಗೆ ಬೇರೆ ಯಾವ್ದು ದಾರಿ ಕಾಣಿಸ್ತಿಲ್ಲ ಅಜ್ಜಿ. ಅಜ್ಜಿ, ಅವ್ವ ಹಾಲು ತಂದ್ಕೊಡ್ತೀನಿ ಅಂತ ಹೇಳಿದ್ಲಲ್ಲ, ಕುಡಿದ್ರಾ? ಇಲ್ಲ, ಬೇಡ ಅಂತ ಹೇಳಿದ್ದೀನಿ. ಅರ್ಶನ ಹಾಕಿ ಒಂದ್ ಲೋಟ ಕುಡಿದ್ರೆ ಒಳ್ಳೇದು ಅಜ್ಜಿ. ನಾನೋಗಿ ತಕೊಂಬತ್ತೀನಿ. ರಿಷಿ, ತಂಗಿನ ಕಳಿಸ್ಬಿಟ್ಟು ಬಂದ್ಯಾ? ಅದು ಸ್ವಲ್ಪ ಪೊಸೆಸಿವ್ನೆಸ್ ಅಜ್ಜಿ. ಪೊಸೆಸಿವ್ನೆಸ್? ಅದೇ ಹೇಳಿದ್ನಲ್ಲ ಅಜ್ಜಿ, ಅನಿಕನ್ನ ನಾನು ನೋಡ್ಕೊಳ್ತಿರೋದ್ರಿಂದ ಕಮಲಿ ಅವ್ರು ಸ್ವಲ್ಪ ಸಿಟ್ಟಾಗಿದ್ದಾರೆ ಅಷ್ಟೇ. ಇಲ್ಲ ರಿಷಿ, ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಬೇರೆ ಏನೋ ಕಾರಣ ಇದೆ ಅಂತ ನಂಗೆ ಅನ್ಸತ್ತೆ. ಕಮಲಿ ಇಷ್ಟು ಚಿಕ್ಕ ಪುಟ್ಟ ವಿಷಯಕ್ಕೆ ಅಷ್ಟೊಂದು ಬೇಜಾರಾಗಲ್ಲ. ಕಮಲಿ ಏನಾದರೂ ಅನಿಕನ್ ನೋಡೋದಕ್ಕೆ ಅವಳ ರೂಮ್ಗೆ ಹೋಗಿದ್ಲಾ? ಹಾ ಹೌದು ಅಜ್ಜಿ, ಆಗ್ಲೇ. ಅಜ್ಜಿ ಮಾತಾಡಿ. ಅಜ್ಜಿ ಏನು ಆಗಲ್ಲ. ಸರಿಗೇನ್ ಮಾಡೋದು ಅಜ್ಜಿ? ಅಪ್ಪಯ್ಯ, ತಾತಯ್ಯ, ಮನೆ ಮರವ, ನನ್ನ ಅಜ್ಜಿಗೇನು ಆಗದಂಗ್ ನೋಡ್ಕ. ತಾತಯ್ಯ! ಅಜ್ಜಿ ಏನು ಆಗಲ್ಲ ನಿಮ್ಗೆ, ಮಾತಾಡಿ ಅಜ್ಜಿ. ರಿಷಿ ಸರ್, ಬನ್ನಿ ಒಳಗಡೆ ಕರ್ಕೊಂಡು ಹೋಗೋಣ. ಇಷ್ಟು ಕಾನ್ಫಿಡೆನ್ಸ್ ಇದ್ರೆ ನಾನೇನು ಹೇಳಲ್ಲ ಬೇಬಿ. ರಿಷಿ ಇವಾಗ ನಿನ್ ಜೊತೆ ನಿಂತಿದ್ದಾನೆ. ಹಾಗೆ ಈ ಇಡೀ ಆಸ್ತಿ ನಮ್ ಕೈಗೆ ಬಂದ್ಬಿಟ್ರೆ
ಅದೇನು ದೊಡ್ಡ ವಿಷಯ ಅಲ್ಲ ಅಮ್ಮಮ್ಮ. A4 ಸೈಜ್ ಪೇಪರಲ್ಲಿ 2 ಇಂಚಸ್ ಸೈನ್ ಅಷ್ಟೇ ತಾನೇ ಆಗುತ್ತೆ. ಅತಿ ಶೀಘ್ರದಲ್ಲೇ ಆಗುತ್ತೆ. ಪ್ಲೀಸ್. ಯಾಕೆ ಇದ್ದಕ್ಕಿದ್ದ ಹಾಗೆ ಎಲ್ಲರೂ ಹೀಗೆ ಗುಂಪು ಕಟ್ಕೊಂಡು ನಿಂತಿದ್ದಾರೆ? ಅನ್ಕೊಂಡ ಏನಾದ್ರೂ ಹಾಸ್ಯ ಹಿಡಿದ್ಬಿಟ್ಲ? ಆಹಾ, ದೊಡ್ಡ ತಲೆ ಏನಾದ್ರೂ ಉರುಳು ಬಿದ್ರೆ ಇಡೀ ಆಸ್ತಿ ಎಲ್ಲ ನಮ್ಮ ಕೈಯೊಳಗೆ ಹಾಕೋಬಹುದು. ಚಂದ್ರು, ಏನಾಯ್ತಪ್ಪ? ಎಲ್ರು ಯಾಕೆ ಸಪ್ಪಗ್ ನಿಂತಿದ್ದೀರಾ? ಅಲ್ಲ, ಎಲ್ರು ತುಂಬಾ ಟೆನ್ಷನ್ ಅಲ್ಲಿ ನಿಂತ್ಕೊಂಡಿದ್ದೀರಾ? ಅನೇಕನ್ ನೋಡ್ಕೋತಾ ಇದ್ನಪ್ಪ, ಅದ್ರಲ್ಲೇ ಬಿಸಿ ಇದ್ದೆ. ಏನಾಯ್ತು ಅಂತ ಕೇಳಿದ್ದಪ್ಪ. ಅಜ್ಜಿ ಇದ್ದಕ್ಕಿದ್ದಂಗೆ ಎದೆ ಇಟ್ಕೊಂಡು ಬಿದ್ದೋದ್ರು. ಏನಾಯ್ತು ಅಂತಾನೆ ಗೊತ್ತಿಲ್ಲ. ಅಯ್ಯಯ್ಯೋ, ಹಾಗೆ ತಕ. ಅಯ್ಯೋ ದೇವ್ರೆ, ಇನ್ನು ಮನೇಲಿ ಇಟ್ಕೊಂಡಿದ್ದೀರಲ್ಲಪ್ಪ. ಪ್ರಾಣಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನ್ ಮಾಡೋದು? ಮತ್ತೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಮುಚ್ಚಿ ಬಾಯ್ನ. ಸೇಫ್ಟಿಗೆ ಹೇಳಿದೆ ಚಂದ್ರು. ಡಾಕ್ಟರ್ ಬಂದಿದ್ದಾರೆ, ನೀವು ಏನು ಹೇಳೋದ್ ಬೇಡ. ಓ, ಡಾಕ್ಟರ್ ಬಂದಿದಾರಾ?